ಆನೋ ಭದ್ರಾಃ ಕೃತೋಯಂತು ವಿಶ್ವತಃ. ಲೆಟ್ ದ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎವರಿ ಸೈಡ್. ದಶದಿಕ್ಕುಗಳಿಂದ ಸದ್ಭಾವನೆಗಳು ಮೂಡಿಬರಲಿ. ಮಾನ್ಯ ಸಹೋದರ ಸಹೋದರಿಯರೇ, ಈ 3 ದಿನದ ವ್ಯಾಸಂಗದ ವಿಷಯ ಬಂದು ಮೊದಲ ಹಾಗೂ ಕೊನೆಯ ಬಿಡುಗಡೆ ಅಂತ. ಹೇಗಿದು? ಮೊದಲನೇ ಬಿಡುಗಡೆನೇ ಕೊನೆಯ ಬಿಡುಗಡೆ ಆಗಬೇಕು ಅಂತ, ಮತ್ತು ಶೇಷ ಏನಿರಬಾರ್ದು ಅಂತ. ಆ ರೀತಿ ಆಗಬೇಕಾದ್ರೆ ಮೊದಲನೇ ತಿಳುವಳಿಕೆನೂ ನಮಗೆ ಅಂತಿಮ ತಿಳುವಳಿಕೆನೂ ಆಗಬೇಕು. ಆ ಪುಸ್ತಕದ ಉದ್ದೇಶನೇ ಅದು. ಬೆಳಗ್ಗೆಯಿಂದ 4 ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಮೊದಲನೇದು ಯಾವುದು? ನಾವು ಏನನ್ನು ಅನ್ವೇಷಿಸುತ್ತಿದ್ದೇವೆ. ಮತ್ತು ಎರಡನೇದು ಕಾಲ ಮತ್ತು ಪರಿವರ್ತನೆ. ಮತ್ತು ಇನ್ನೊಂದು ನಾನು ಎಂದರೇನು. ಇನ್ನೊಂದು ವಿಷಯ ಪ್ರಯತ್ನ. ಇದರ ಎಲ್ಲ ವಿಷಯಗಳಲ್ಲೂ ಈಗ ನಂಬಿಕೆ. ಈಗ ಎಲ್ಲ ವಿಷಯಗಳಲ್ಲೂ ಕೂಡ ಪ್ರಧಾನವಾಗಿ ನಾವು ನೋಡಿರ್ತಕ್ಕಂಥದ್ದು, ತಿಳ್ಕೊಂಡಿರ್ತಕ್ಕಂಥದ್ದು, ಇಲ್ಲಿ ಪ್ರತಿಪಾದನೆ ನಮಗೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ತಮಗೆ ತಿಳಿಸೋದಕ್ಕೆ ಅದರ ಮೂಲಭೂತವಾದ ಅಂಶ ಯಾವುದು? ಎಲ್ಲರೂ ಈ ಥರ ಹೇಳಿರಲ್ವ? ಯಾವ ವಿಷಯವನ್ನು ತಿಳಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬೆಳಗ್ಗೆಯಿಂದ ಅಂತ. ಅಂದರೆ ನಾವು ಒಂದು ವಿಷಯ, ಈಗ ಉದಾಹರಣೆಗೆ ನಾವು ಏನನ್ನು ಅನ್ವೇಷಣೆ ಮಾಡುತ್ತಿದ್ದೇವೆ ಅನ್ನೋ ವಿಷಯ ನಮ್ಮ ಸಹೋದರರು ಹೇಳಿದರು. ಅವರ ಪ್ರಯತ್ನ ಎಲ್ಲ ಏನಾಗಿತ್ತಂದರೆ, ಅನ್ವೇಷಣೆ ಅಂದರೆ ಏನು, ಅನ್ವೇಷಣೆ ಮಾಡುವಾಗ ನಾವು ಯಾವುದನ್ನು ಅನ್ವೇಷಣೆ ಮಾಡ್ತಾಯಿದ್ದೀವಿ, ಯಾತಕ್ಕೋಸ್ಕರ ಮಾಡ್ತಾಯಿದ್ದೀವಿ, ಎಲ್ಲಿ ಅದನ್ನು ತಗಲಾಕೊಂಡಿದ್ದೀವಿ, ಅದರಿಂದ ಬಿಡುಗಡೆ ಹೊಂದುವುದು ಹೇಗೆ, ಅಂಶಗಳ್ಯಾವು. ನಾವು ಅದರಲ್ಲಿ ಅನ್ವೇಷಣೆ ಮಾಡ್ತಾ ಇದ್ದಾಗ ನಾವು ತಗಲಾಕೊಂಡಿರ್ತಕ್ಕಂಥ ಬಂಧನದಲ್ಲಿರ್ತಕ್ಕಂಥ ವಿಷಯಗಳು ಯಾವುವು ಅಂತ ಅವರು ಪ್ರತಿಪಾದನೆ ಮಾಡಿದರು. ಮತ್ತು ಅದರಿಂದ ಬಿಡುಗಡೆ. ಮತ್ತು ಸಹೋದರ ರಾಮಚಂದ್ರಪ್ಪನವರು ಹೇಳಿದರು ಕಾಲ ಮತ್ತು ಪರಿವರ್ತನೆ. ಅಂದರೆ ಕಾಲ ಅಂದರೆ ಏನು, ಪರಿವರ್ತನೆ ಅಂದರೆ ಏನು, ಪರಿವರ್ತನೆ ಆಗುವುದಕ್ಕೆ ಕಾಲ ಬೇಕಾ, ಮತ್ತು ನಾವು ಯಾವ ಅಪನಂಬಿಕೆಯಲ್ಲಿದ್ದೀವಿ ಮತ್ತು ಯಾವುದರಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅಂದರೆ ನಾವು ಪರಿವರ್ತನೆಗೆ ಕಾಲ ಬೇಕೇ ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅಂದರೆ ಈ ಜನ್ಮದಲ್ಲಿ ಅಲ್ಲದಿದ್ದರೆ ಮುಂದಿನ ಜನ್ಮದಲ್ಲಾದರೂ ನಾವು ಪರಿವರ್ತನೆ ಆಗ್ತೀವಿ ಅಂತ ನಂಬ್ಕೊಂಡಿದ್ದೀವಿ. ಅದೆಲ್ಲ ನಾವು ಇತಿಹಾಸ ಸಿದ್ಧಾಂತದಲ್ಲೇ ಪುನರ್ಜನ್ಮ ಸಿದ್ಧಾಂತ ಕೇಳಿದ್ದೀವಿ, ಎವಲ್ಯೂಷನ್ ಕೇಳಿದ್ದೀವಿ. ಇದೆಲ್ಲ ಇದರ ಪ್ರಭಾವದಿಂದ ಏನಾಗಿದೆ, ನಮಗೆ ಪ್ರತಿಯೊಂದೂ ಅದೇ ಥರ ನಡೆಯುತ್ತೆ ಅಂತ ನಂಬಿಕೆಯಲ್ಲಿದ್ದೀವಿ. ನಮಗೆ ಕೆಲವು ಉದಾಹರಣೆಗಳು ನಮಗೆ ಮರ್ತೋಗ್ಬಿಡ್ತೀವಿ. ಅಂಗುಲಿಮಾಲ ಕ್ಷಣದಲ್ಲಿ ಪರಿವರ್ತನೆ ಆಗಿಬಿಟ್ಟ, ಕಾಲ ಇರಲೇ ಇರಲಿಲ್ಲ ಅಲ್ಲಿ. ವಾಲ್ಮೀಕಿ ಮಹರ್ಷಿಗಳು ಕ್ಷಣದಲ್ಲೇ ಮಹರ್ಷಿ ಆಗಿಬಿಟ್ರು, ಕಾಲದ ಪ್ರಮೇಯ ಇರಲಿಲ್ಲ. ಅಂದರೆ ಗೌತಮ ಬುದ್ಧರು 2-3 ಘಟನೆಗಳು ನೋಡಿದರೂ ಪರಿವರ್ತನೆ ಆಗಿಬಿಟ್ರು, ಕಾಲದ ಪ್ರಮೇಯ ಇರಲಿಲ್ಲ. ಅಂದರೆ ಇದು ಏನು ಸೂಚಿಸುತ್ತದೆ ಅಂದರೆ, ಪರಿವರ್ತನೆಗೆ ಕಾಲ ಅನ್ನುವುದು ಕಡ್ಡಾಯ ಅಲ್ಲ. ಕಾಲ ಅನ್ನೋದು ಪರಿವರ್ತನೆಗೆ ಕಡ್ಡಾಯ ಅಲ್ಲ. ಕಾಲ ಬೇಕೇ ಬೇಕು ಅನ್ನತಕ್ಕಂಥ ಸಿದ್ಧಾಂತ ಎಲ್ಲೂ ಇಲ್ಲ. ಯಾವಾಗ ಬೇಕಾದರೂ ಪರಿವರ್ತನೆ ಆಗ್ಬೋದು. ಅದೇ ಮೊದಲ ಮತ್ತು ಕೊನೆಯ ಬಿಡುಗಡೆನೂ ಅದೇ ಆಗ್ಬೋದು. ಮತ್ತು ಪ್ರಯತ್ನ ಕೂಡ, ಪ್ರತಿಯೊಂದರಲ್ಲೂ ಕೂಡ ನಾವು ಎರಡನ್ನೂ ವ್ಯತ್ಯಾಸ ಮಾಡಿ ತೋರಿಸಿದರು ನಮ್ಮ ಹಿರಿಯ ಸಹೋದರಿಯವರು. ಏನಂತ? ಪ್ರಯತ್ನ ಎಲ್ಲಿವರೆಗೂ ನಾವು ಇಟ್ಕೋಬೇಕು, ಪ್ರಯತ್ನವನ್ನು ಬಿಟ್ಟು ನಾವು ಎಲ್ಲಿ ಪ್ರಯತ್ನ ಅನ್ನೋದು ಪ್ರಯೋಜನಕ್ಕೆ ಬರ್ದಿರ ಎಲ್ಲಿ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ರು. ಈಗ ನಿದ್ದೆ ಮಾಡೋದಕ್ಕೆ ನಾವು ಪ್ರಯತ್ನ ಬೇಕು, ಹಾಸಿಗೆ ಹಾಕ್ಕೋಬೇಕು, ಹಾಸ್ಕೋಬೇಕು, ದಿಂಬು ಮಾಡ್ಕೋಬೇಕು, ಫ್ಯಾನ್ ಏನೇನಿದೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋ, ಅದೆಲ್ಲ ಪ್ರಯತ್ನ. ಮತ್ತು ನಿದ್ದೆ ಮಾಡೋದಕ್ಕೂ ಪ್ರಯತ್ನ ಮಾಡಿದರೆ ಬರುತ್ತಾ? ಅದೇ ರೀತಿ
ಅದೇ ರೀತಿ ಪ್ರಯತ್ನಕ್ಕೆ ನಮ್ಮ ಜೀವನ ಸುಗಮವಾಗಿ ಜೀವನ ನಡೆಸೋದಕ್ಕೆ ಎಲ್ಲದಕ್ಕೂ ಪ್ರಯತ್ನ ಬೇಕು. ಒಂದು ಪ್ಲ್ಯಾನಿಂಗ್ ಇರಬೇಕು. ನಾವೆಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ಮುಂಚಿತವಾಗೇ ರೈಲ್ ಟಿಕೆಟು ಮತ್ತೊಂದು ಇದೆಲ್ಲವನ್ನು ವ್ಯವಸ್ಥೆ ಮಾಡ್ಕೋಬೇಕು. ಅದರಲ್ಲೆಲ್ಲ ಪ್ರಯತ್ನ ಇರಬೇಕು. ನಮ್ಮ ಬುದ್ಧಿಯ ಚಾಕಚಕ್ಯತೆ ಎಲ್ಲವನ್ನು ಉಪಯೋಗಿಸ್ಕೋಬೇಕು. ಆದರೆ ನಮ್ಮ ಅಂತರಂಗದ ಪರಿವರ್ತನೆಗಾಗಿ ಪ್ರಯತ್ನ ಯಾವ ವಿಷಯದಲ್ಲಿ ಅದು ಕಾಲಾತೀತವಾದಂಥ ವಿಷಯಗಳಲ್ಲಿ ಪ್ರಯತ್ನ ಅನ್ನೋದು ಕಾಲಕ್ಕೆ ಸಂಬಂಧಪಟ್ಟಿದ್ದು. ಪ್ರಯತ್ನ ಅಲ್ಲದೇ ಇರೋದು ಕಾಲಾತೀತವಾದದ್ದು. ಕಾಲಾತೀತವಾಗುವುದಕ್ಕೆ ಕಾಲವನ್ನು ತಗೊಂಡೋಗಿ ಅಲ್ಲಿ ಸೇರಿಸಬಾರ್ದು. ಅದು ಹಿಂಡರೆನ್ಸ್. ಅದಕ್ಕೆ ಅದು ತಡೆ ಒಡ್ಡುತ್ತೆ. ನಾವು ಮಾಡಿದ ಪ್ರಯತ್ನ ಎಲ್ಲ ತಡೆ ಒಡ್ಡುತ್ತೆ. ಇದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಂಡಿದ್ವಿ. ಆ ರೀತಿ ಈ ವಿಷಯಗಳನ್ನು ಇನ್ನೂ 3 ದಿವಸ ಇರುತ್ತಲ್ಲ, ಈ ವಿಷಯಗಳನ್ನು ತಿಳ್ಕೊಳ್ಳುವಾಗ JK ಅವರ ಉದ್ದೇಶವನ್ನು ನಾವು ಅರ್ಥಕೋಬೇಕು. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಈಗ 96 ವರ್ಷಗಳ ಹಿಂದೆ ಆಗಸ್ಟ್ 2ನೇ ತಾರೀಕು 1929ನೇ ತಾರೀಕು ಅವರು ಸ್ಟಾರ್ ಸಂಸ್ಥೆಯನ್ನು ವಿಸರ್ಜನೆ ಮಾಡಿದರು. ವಿಸರ್ಜನೆ ಮಾಡಿದಾಗ ನಾನು ಎಲ್ಲರಿಗೂ ಅನುಮಾನ ಆಯಿತು, ಇದನ್ನು ವಿಸರ್ಜನೆ ಮಾಡಿಬಿಟ್ರು ಮುಂದೆ ಏನು ಮಾಡ್ತಾರೆ ಅಂತ. ಅವರು ಇಂಥ ಸಾವಿರಾರು ಗಟ್ಟಲೆ ಶಿಷ್ಯರು ಪ್ರಪಂಚದಾದ್ಯಂತ ಸಂಸ್ಥೆ ಇರತಕ್ಕಂಥ ಇಂಥ ಒಂದು ಸಂಸ್ಥೆಯನ್ನು ವಿಸರ್ಜನೆ ಮಾಡಿದರು. ಮತ್ತು ಮುಂದೆ ಹೆಂಗೆ ಇವರು ಏನು ಮಾಡ್ತಾರೆ ಅಂತ ಡೌಟ್ ಇತ್ತು. ಅದನ್ನು ಕ್ಲಾರಿಟಿ ಮಾಡೋದಕ್ಕೆ ಅವರು ತಮ್ಮ ಜೀವನದ ಉದ್ದೇಶ, ಗುರಿ ಮತ್ತು ಅದರ ಸಾರ ಏನು ಅಂತ ತಿಳಿಸ್ತಾರೆ. ಪ್ರಪಂಚದಲ್ಲಿ ನಾನು ಒಂದು ಕೆಲಸ ಮಾಡಬೇಕಾಗಿದೆ ಅವರು ಘೋಷಣೆ ಮಾಡಿದ್ದು. ಅದನ್ನು ಮಾತ್ರ ನಾನು ಹಿಂಜರಿಯದೆ ಮಾಡುತ್ತೇನೆ. ನನ್ನ ಬಹಳ ಮುಖ್ಯವಾದ ಕೆಲಸವೇನೆಂದರೆ ಮನುಷ್ಯನನ್ನು ಯಾವ ನಿರ್ಬಂಧಗಳೂ ಇಲ್ಲದೆ ಸ್ವತಂತ್ರನನ್ನಾಗಿ ಮಾಡುವುದು. ಇದು ಅವರ ಉದ್ದೇಶ. ಈ ಎಲ್ಲ ಬಂಧನಗಳಿಂದ, ಬೋನುಗಳಿಂದ ಬಿಡುಗಡೆ ಮಾಡುವುದು. ಇದು JK ರವರ ಜೀವನದ ಮುಖ್ಯವಾದ ಉದ್ದೇಶ, ಗುರಿ ಮತ್ತು ಬೋಧನೆ ಮತ್ತು ಸಾರ. ಆದ್ದರಿಂದ ನಾವು JK ರವರ ವಿಚಾರವಾದ ಆರೆಯನ್ನು ಓದುವಾಗ, ವಿಚಾರ ಮಾಡುವಾಗ ಈ ತಿರುಳನ್ನು ಹಿನ್ನೆಲೆಯಾಗಿ ನಾವು ಇಟ್ಕೋಬೇಕು. ಆದರೆ ನಾವೇನೋ ಒಂದು ಲೆಕ್ಕಾಚಾರದಲ್ಲಿ ಹೋಗ್ತಾ ಇರ್ತೀವಿ, ಒಂದು ನಂಬಿಕೆ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಜೀವನನ ಹೀಗೆ ನಡೆಸಬೇಕು ಅಂತ ಒಂದು ಇಟ್ಕೊಂಡಿರ್ತೀವಿ. ಅದರಿಂದ ಬಿಡುಗಡೆ ಹೆಂಗೆ ಹೊಂದುವುದು ಅಂತಲೇ ಅವರ ವಿಚಾರ. ಅಂದರೆ ನಾವು ಏನು ಇಟ್ಕೊಂಡಿದ್ದೀವಿ, ನಂಬಿಕೆಯಲ್ಲಿ ಇಟ್ಕೊಂಡಿದ್ದೀವಿ, ಏನು ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದೀವಿ, ಅವೆಲ್ಲವನ್ನು ಡಿಸ್ಮ್ಯಾಂಡಲ್ ಮಾಡೋದು ಅಂತ. ಆದರೆ ಅದನ್ನು ಕಳ್ಸಾಕಬೇಕು ಅಂತ ಅವರ ಉದ್ದೇಶ. ಅಂದರೆ ಇಲ್ಲೇ ತಗಲಾಕೊಂಡಿರಬಾರ್ದು, ಮುಂದಕ್ಕೆ ನಾವು ಸಾಗ್ತಾ ಇರಬೇಕು. ಜೀವನ ಅಂದರೆ ಮುಂದಕ್ಕೆ ಸಾಗ್ತಾ ಇರಬೇಕು ಅಂತಾಗದು. ಪ್ರತಿಯೊಂದು ಬೋಧನೆ ಕೂಡ, ಇನ್ನು 3 ದಿವಸ ನಡೆಯುವ ಬೋಧನೆಗಳಲ್ಲೂ ಕೂಡ ಅವರು ಯಾಕೆ ನಮ್ಮ ಅಭಿಪ್ರಾಯಗಳನ್ನು ಖಂಡನೆ ಮಾಡ್ತಾರೆ ಮತ್ತು ಅದನ್ನು ಎತ್ತಿ ಎತ್ತಿ ತೋರಿಸ್ತಾರೆ, ನಮ್ಮ ದೋಷಗಳನ್ನು ಎತ್ತಿ ಎತ್ತಿ ತೋರಿಸ್ತಾರೆ ಅಂದರೆ ನಾವು ಅಲ್ಲಿಂದ ಬಿಡುಗಡೆ ಆಗಬೇಕು ಅಂತ, ನಾವಿನ್ನೂ ಅಲ್ಲೇ ಇರಬಾರ್ದು ಅಂತ, ಅಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂತ. ಅದು ಅವರ ಮುಖ್ಯವಾದ ಉದ್ದೇಶ. ಈಗ ನನ್ನ ವಿಷಯ ಬಂದು ನಂಬಿಕೆ, ಅಂದರೆ ಬಿಲೀಫ್ ಅಂತ. ನಂಬಿಕೆ ಅಂದರೆ ಏನು? ಯಾರಾದರೂ ಹೇಳ್ತೀರಾ? ನಂಬಿಕೆ ಅಂದರೆ ಏನು? JK ಅವರ ಉಪನ್ಯಾಸ ಯಾವತ್ತೂ ಮಾಡಲಿಲ್ಲ, ಭಾಷಣ ಯಾವತ್ತೂ ಮಾಡಲಿಲ್ಲ, ಸಂವಾದನೇ ಮಾಡಿದ್ದು. ನಂಬಿಕೆ ಅಂದರೆ ನಂಬಿಕೆಗಳು ನಮಗೆ ಅನೇಕ ನಂಬಿಕೆಗಳಿವೆ ಅಲ್ವಾ. ಈಗ ಉದಾಹರಣೆಗೆ ಯಾರಾದರೂ ನೀವು ನನ್ನನ್ನು ಕೇಳ್ತೀರಾ, ಸರ್ ನಿಮ್ಮ ತಂದೆಯವರು ಹೇಗಿದ್ದಾರೆ ಅಂತ ಕೇಳ್ತೀರಾ. ಆವಾಗ ನಾನೇನು ಹೇಳ್ತೀನಿ, ನಮ್ಮ ತಂದೆಯವರು 5 ವರ್ಷದ ಹಿಂದೆನೇ ತೀರ್ಕೊಂಡು ಬಿಟ್ಟರು, ಈಗ ಇಲ್ಲ ಅವರು ಅಂತ ಹೇಳ್ತೀನಿ. ಮತ್ತು ನಾವೆಲ್ಲ ಇತಿಹಾಸದ ಹಿನ್ನೆಲೆ ಇರೋದರಿಂದ ಈಗ ಎಲ್ಲಿದ್ದಾರೆ? ಕಾಮಲೋಕದಲ್ಲಿದ್ದಾರಾ ಅಥವಾ ಮನೋಲೋಕದಲ್ಲಿದ್ದಾರಾ ಅಥವಾ ಸ್ವರ್ಗದಲ್ಲಿದ್ದಾರಾ ನರಕದಲ್ಲಿದ್ದಾರಾ? ಈ ಥರ ಕೇಳ್ತೀರಾ. ಕೇಳಿದ್ರೆ ನಾನೇನು ಉತ್ತರ ಕೊಡಬೇಕು? ಹಾಂ, ಸ್ವರ್ಗಲೋಕದಲ್ಲಿದ್ದಾರೆ ಅಂತ ಹೇಳ್ಬೇಕಾ? ಆಮೇಲೆ ಆದರೆ ನನಗೆ ಗೊತ್ತಿಲ್ಲ ಅನ್ನೋದನ್ನು ಬಿಟ್ಟು ಏನೇ ಹೇಳಿದ್ರೂ ಕೂಡ ಅದೆಲ್ಲ ಏನಾಗುತ್ತೆ?
ಸುಳ್ಳಲ್ಲ, ನನ್ನ ನಂಬಿಕೆ ಆಗುತ್ತೆ. ಸುಳ್ಳಾದಾಗ ಸುಳ್ಳು ಅಂತ ಹೆಂಗೆ ಹೇಳ್ತೀರಾ? ನನಗೆ ಗೊತ್ತೇ ಇಲ್ವಲ್ಲ. ಸುಳ್ಳು ಅಂತ ಯಾವಾಗ ಹೇಳ್ತೀವಿ? ಸುಳ್ಳು ಅಂತ ಯಾವಾಗ ಆಗುತ್ತೆ ಅಂದರೆ, ಸ್ವರ್ಗಲೋಕದಲ್ಲಿದ್ದಾಗ ನಾನು ನರಕ ಅಂತ ಹೇಳಿದರೆ ಅದು ಸುಳ್ಳಾಗುತ್ತೆ. ಕಾಮಲೋಕದಲ್ಲಿದ್ದಾಗ ನಾನು ಮನೋಲೋಕದಲ್ಲಿದ್ದಾಗ ಅಂದರೆ ಸುಳ್ಳಾಗುತ್ತೆ. ಎರಡು ಗೊತ್ತಿಲ್ವಲ್ಲ ನನಗೆ. ಎರಡು ಗೊತ್ತಿಲ್ಲದೆ ಇದ್ದಾಗ ನನಗೆ ಗೊತ್ತಿಲ್ಲ ಅನ್ನೋದು ಸರಿಯಾದ ಅರ್ಥ, ಸರಿಯಾದ ಆನ್ಸರು. ಗೊತ್ತಿದೆ ಅಂದರೆ ಏನಾಗುತ್ತೆ? ಅದು ನನ್ನ ನಂಬಿಕೆ ಆಗುತ್ತೆ. ಒಂದು ಸ್ಪಷ್ಟತೆ ಆಯ್ತಲ್ಲ. ನಂಬಿಕೆ ಅಂದ್ರೇನು, ವಾಸ್ತವ ಅಂದ್ರೇನು, ವಾಸ್ತವಕ್ಕೂ ನಂಬಿಕೆಗೂ ವ್ಯತ್ಯಾಸ ಏನು ಅಂದರೆ, ವಿಜ್ಞಾನದಲ್ಲಿ ಅನೇಕ ಆವಿಷ್ಕಾರಗಳಾಗಿದೆ ಅಲ್ವಾ? ಅವೆಲ್ಲವೂ ಕೂಡ ವಾಸ್ತವಿಕ ಸಂಗತಿಗಳು, ವಾಸ್ತವಿಕ ಸಂಗತಿಗಳು. ಇನ್ನೂ ಅನೇಕವಾದಂಥ ವಿಚಾರಗಳಲ್ಲಿ ನಮಗೆ ಗೊತ್ತಿದೆ. ಅಂದರೆ ಪ್ರತ್ಯಕ್ಷ ದರ್ಶನ, ಪರೋಕ್ಷ ದರ್ಶನ ಅಂತ ಎರಡು ರೀತಿಯಲ್ಲಿ ಹೇಳ್ತೀವಿ. ಅದು ಯಾವುದಾದ್ರೂ ಒಂದು ನನ್ನ ಅನುಭವಕ್ಕೆ ಅಥವಾ ನನಗೆ ಅನುಭವ ಆಗಿರಬೇಕು. ಆಗದೆ ಅಲ್ಲಿವರೆಗೂ ಕೂಡ ಅದು ವಾಸ್ತವ ಸಂಗತಿಗಳು. ಅದನ್ನು ಬಿಟ್ಟು ನಾನೇನು ಹೇಳ್ತೀನಿ ಅವೆಲ್ಲವೂ ಕೂಡ ನಂಬಿಕೆಗಳು ಅನಿಸ್ಕೊಳ್ಳುತ್ತೆ ಅಲ್ವಾ? ಹೌದಾ ಅಲ್ವಾ? ಅಲ್ಲಿಗೆ ನಂಬಿಕೆಗೂ ವಾಸ್ತವಿಕಕ್ಕೂ ಸಂಬಂಧ ಇದೆಯಾ? ಇಲ್ಲ. ವಾಸ್ತವಿಕತೆ ಇರಬಹುದು, ಅದು ವಾಸ್ತವನೇ ಇರಬಹುದು. ಆದರೆ ನನ್ನ ಪಾಲಿಗೆ ಅದೇನಾಗಿದೆ? ವಾಸ್ತವಿಕತೆ ಅಲ್ಲ. ಅದು ನನ್ನ ನಂಬಿಕೆಯಾಗಿ ರೂಪುಗೊಳ್ಳುತ್ತೆ ಅಲ್ವಾ? ಆ ರೀತಿ ನಂಬಿಕೆಗಳನ್ನು ಇಟ್ಕೊಳ್ಳುವಾಗ ಸಾಧ್ಯತೆಗಳೇನಿರುತ್ತೆ ಹೇಳಿ? ಏನು ಬೇಕಾದರೂ ನಂಬೋದಲ್ಲ. ಅದಕ್ಕೇನು ಒಂದು ಇತಿ ಮಿತಿ ಏನಾದರೂ ಇದೆಯಾ? ಬೆಳಗ್ಗೆ ಎದ್ದು ನಾನು ಮನೆಯಿಂದ ಹೋಗ್ಬೇಕಾದ್ರೆ ಬೆಕ್ಕು ಅಡ್ಡ ಬಂದರೆ ಅದರ ಬಗ್ಗೆ ಹೀಗಾಗುತ್ತೆ ಅಂತ ನಂಬಿಕೆ ಅಲ್ಲಿಂದ ಶುರುವಾಗುತ್ತೆ. ಶುರುವಾಗಿ ಎಲ್ಲಿವರೆಗೂ ಹೋಗುತ್ತೆ? ಅಂತರಿಕ್ಷದವರೆಗೂ ಹೋಗುತ್ತೆ. 1, 2, 3 ಯಾವ ನಂಬಿಕೆಗಳು? ಯಾವುದನ್ನು ನಂಬೋಣ, ಯಾವುದನ್ನು ಬಿಡೋಣ, ಕನ್ಫ್ಯೂಷನ್ ಆಗಿಬಿಡುತ್ತೆ. ಹಾಗಾಗಿ ನಂಬಿಕೆಗಳಿಗೆ ಒಂದು ನೆಲೆಗಟ್ಟಿಲ್ಲ. ಏನು ಬೇಕಾದರೂ ನಂಬಬಹುದು. ಆ ನಂಬಿಕೆಗಳಲ್ಲಿ ಸರಿಯಾದದ್ದು ಇರಬಹುದು, ಸರಿ ಅಲ್ಲದೇ ಇರಬಹುದು. ಅದಕ್ಕಾಗಿ ಗೌತಮ ಬುದ್ಧರು 2500 ವರ್ಷಗಳಿಂದ ಏನು ಹೇಳಿದರು? ತಮ್ಮ ಅಷ್ಟಾಂಗ ಮಾರ್ಗದಲ್ಲಿ, ದುಃಖ ನಿವಾರಣಾ ಮಾರ್ಗದಲ್ಲಿ ಏನು ಹೇಳಿದರು? ಮೊದಲನೇ ವಿಷಯನೇ ಏನು? ಆಸೆಯೇ ದುಃಖಕ್ಕೆ ಕಾರಣ, ಅದು ಸತ್ಯ ಅಲ್ವಾ? ದುಃಖ ನಿವಾರಣಾ ಮಾರ್ಗ ಹೇಳಿದರು ಸಮ್ಯಕ್ ದೃಷ್ಟಿ. ಮೊದಲನೇದು ಯಾವುದು? ಸಮ್ಯಕ್ ದೃಷ್ಟಿ. ಅದನ್ನು ಕನ್ನಡಕ್ಕೆ ಏನಂತ ತರ್ಜಮೆ ಮಾಡಿದ್ದಾರೆ? ಸರಿಯಾದ ನಂಬಿಕೆ. ಅಂದರೆ ಅವ್ರಿಗೆ ಗೊತ್ತಿತ್ತು, ನಂಬಿಕೆಗಳಿಗೆ ಹೋದರೆ ಅದಕ್ಕೇನು ಒಂದು ಇತಿ ಮಿತಿ ಇರಲ್ಲ. ಎಲ್ಲ ಬೇಕಾದರೂ ಎಲ್ಲ ನಂಬಿಕೆಗಳು ಕೂಡ ನಾವು ತುಂಬಿಕೊಂಡು ಬಂದಿದ್ದೀವಿ, ಜನ್ಮಾಂತರಗಳಿಂದ ತುಂಬಿಕೊಂಡು ಬಂದಿದ್ದೀವಿ. ಅದಕ್ಕೋಸ್ಕರ ಪರಿಶೀಲನೆ ಮಾಡಬೇಕು, ಸರಿಯಾದ ನಂಬಿಕೆಗಳನ್ನು ಇಟ್ಕೋಬೇಕು ಅಂತ ಬೋಧನೆ ಮಾಡಿದರು. ಸರಿನಾ? ಅದಕ್ಕೆ ಸಮ್ಯಕ್ ದೃಷ್ಟಿ ಅಂತ ಕೊಟ್ಟರು ಒಂದು ಅಂಗ. ಇವೆಲ್ಲ ಯಾತಕ್ಕೋಸ್ಕರ ಕೊಟ್ಟರು? ದುಃಖ ನಿವಾರಣಾ ಮಾರ್ಗವಾಗಿ ಅದು ಕೊಟ್ಟಿದ್ದು. ಈಗ ಜೆ ಕೆ ಅವರು ಹೇಳ್ತಾ ಇದ್ದಾರೆ. ಜೆ ಕೆ ಅವರು ಯಾರು? ಗೌತಮ ಬುದ್ಧರ ಹಿಂದಿನ ಜನ್ಮದಲ್ಲಿ ಅವರ ಶಿಷ್ಯರು. ಮತ್ತು ನಿಮ್ಮ ಬೋಧನೆಯನ್ನು ನಾನು ಮುಂದುವರಿಸ್ತೀನಿ ಅಂತ ಮಾತು ಕೊಟ್ಟು ಬಂದಿರತಕ್ಕಂಥವರು. ಈಗ ಇವರೇನು ಹೇಳ್ತಾ ಇದ್ದಾರೆ? ಸರಿಯಾದ ನಂಬಿಕೆ ಅವ್ರು ಕೊಟ್ಬಿಟ್ಟು ಹೋದ್ರು. ಅವರು ನಂಬಿಕೆಗಳೇ ಯಾಕೆ ಇಟ್ಕೊಂಡಿದ್ದೀರಾ ಅಂತ ಇವ್ರ ಪ್ರಶ್ನೆ ಮುಂದುವರೆದು. ಸರಿಯಾದ ನಂಬಿಕೆ ಇದು ಸರಿಯಲ್ಲದ ನಂಬಿಕೆ ಅಂತ ಅವ್ರಿಗೆ ಬಿಟ್ಬಿಟ್ರದು. ಅಲ್ಲಿವರೆಗೂ ನಾವು ತಿಳ್ಕೊಂಡಿದ್ದೀವಿ. ಸರಿಯಾದದ್ದು ಯಾವುದು ಅಂತ ಹೇಳಿದ್ರೆ ನಾವೆಲ್ಲ ಹೇಳ್ಬಿಡ್ತೀವಿ. ಆದರೆ ವಿಕಾಸ ನಿಯಮದಲ್ಲಿ ನಂಬಿಕೆ ಇಡಬೇಕು, ಪುನರ್ಜನ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಡಬೇಕು, ಕರ್ಮ ನಿಯಮದಲ್ಲಿ ನಂಬಿಕೆ ಇಡಬೇಕು. ಇವೆಲ್ಲ ಸರಿಯಾದ ನಂಬಿಕೆಗಳು, ಇಲ್ಲ ಅಂತ ಹೇಳಿಲ್ಲ. ಜೆ ಕೆ ಅವರು ಕೂಡ ಅವರು ಫಸ್ಟಲ್ಲಿ ಹೇಳ್ತಾರೆ, ಐ ಆಮ್ ನಾಟ್ ಅಟ್ಯಾಕಿಂಗ್ ಬಿಲೀಫ್ಸ್ ಅಂತ. ಅಂದರೆ ನಾನು ಅದರ ಮೇಲೆ ದಾಳಿ ಮಾಡ್ತಾ ಇಲ್ಲ, ಅದನ್ನು ವಿರೋಧಿಸ್ತಾ ಇಲ್ಲ ನಂಬಿಕೆಗಳ ಬಗ್ಗೆ. ನನ್ನ ವಿಷಯ ಏನಂದರೆ, ಇವತ್ತು ಜೆ ಕೆ ಅವರ ವಿಷಯ ಏನಂದರೆ, ನೀವು ನಂಬಿಕೆಗಳನ್ನು ಯಾಕೆ ಇಟ್ಕೊಂಡಿದ್ದೀರಾ ಅಂತ. ಯಾವ ಒತ್ತಡದಲ್ಲಿ ಅದನ್ನು ನೀವು ನಂಬೋದು, ಅದನ್ನು ನಂಬ್ತೀರಾ, ಇದನ್ನು ನಂಬ್ತೀರಾ, ಇನ್ನೊಂದು ನಂಬ್ತೀರಾ, ಇದರ ಹಿನ್ನೆಲೆಯಲ್ಲಿ
ಕೆಲಸ ಮಾಡ್ತಾ ಇರತಕ್ಕಂಥ ಅಂಶಗಳು ಯಾವುವು ಅಂತ ಅವ್ರ ಪ್ರಶ್ನೆ ಅಲ್ವಾ? ಅದನ್ನು ಸ್ವಲ್ಪ ನೋಡೋಣ. ಮತ್ತು ನಂಬಿಕೆ, ಈಗ ನಾನು ಲಕ್ಷ್ಮೀಶ್ ಅವ್ರ ಬಗ್ಗೆ ನನಗೆ ಪರಿಚಯ ಆಗಿ ಸುಮಾರು 15-20 ವರ್ಷ ಆಯಿತು ಅಂದ್ಕೊಳ್ಳೋಣ. ಅವ್ರ ಬಗ್ಗೆ ನನಗೆ ಒಂದು ನಂಬಿಕೆ ಇದೆ. ಇರೋದು ಪ್ರತಿಯೊಬ್ಬರಿಗೂ ಒಬ್ಬರಿಗೊಬ್ಬರ ಮೇಲೆ ನಂಬಿಕೆ ಇರುತ್ತಾ? ಒಂದು ಅಭಿಪ್ರಾಯ ಇರುತ್ತಾ? ಇರುತ್ತಾ ಇಲ್ವಾ? ಇರುತ್ತೆ. ಈಗ ಅವ್ರ ಬಗ್ಗೆ ಅದಕ್ಕೆ ವಿರುದ್ಧವಾದಂಥ ಏನಾದರೂ ಸಮಾಚಾರ ನನಗೆ ಗೊತ್ತಾಯಿತು ಅಂದರೆ ಈ 15-20 ವರ್ಷದಿಂದ ಮೂಡಿಸ್ಕೊಂಡು ಬಂದಿರತಕ್ಕಂಥ ಒಂದು ಅಭಿಪ್ರಾಯ ಒಂದು ಕ್ಷಣ ಮಾತ್ರದಲ್ಲಿ, ಒಂದು ಸತ್ಯ ದರ್ಶನ ಆದಾಗ ಕ್ಷಣ ಮಾತ್ರದಲ್ಲಿ ಅದು ಬಿದ್ದೋಗುತ್ತೆ ಇಲ್ವಾ? ಆ ರೀತಿ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದಾರಾ ಇಲ್ವಾ? ಎಲ್ಲಿಂದಲೋ ನಂಬ್ಕೊಂಡು ಬಂದಿರ್ತೀರಾ, ಅಥವಾ ಮನೆಯಲ್ಲೇ ಇರಬಹುದು, ತಂದೆ ಮಗನಿರ್ಬೋದು, ಗಂಡ ಹೆಂಡತಿ ಸಂಬಂಧದಲ್ಲಿರ್ಬೋದು, ಯಾವುದಾದ್ರೂ ಒಂದು ಸಂಬಂಧದಲ್ಲಿ, ಅಥವಾ ಸ್ನೇಹಿತರಿರ್ಬೋದು. ಎಷ್ಟೋ ವರ್ಷಗಳಿಂದ ನಾವು ನಂಬ್ಕೊಂಡು ಬಂದಿರ್ತೀವಿ, ಇವರು ಇಂಥವ್ರು ಅಂತ ನಂಬ್ಕೊಂಡು ಬಂದಿರ್ತೀವಿ. ಆದರೆ ಅವ್ರ ಬಗ್ಗೆ ಒಂದು ವಿಷಯ ಸತ್ಯ ಗೊತ್ತಾದ್ರೂ ಕೂಡ ಆ ನಂಬಿಕೆ ರಾತ್ರಿ ಬಿದ್ದೋಗುತ್ತೆ ಇಲ್ವಾ? ಆ ಸಂಬಂಧನೇ ಕೆಟ್ಟೋಗ್ಬಿಡುತ್ತೆ. ಆದರೆ ಯಾಕೆ ಅದು ಬಿದ್ದೋಗುತ್ತೆ? ಕಾರಣ ಏನು? ಕಡಿಮೆ ಇರುತ್ತಾ? ತಪ್ಪಾಗಿರುತ್ತೆ. ನಂಬಿಕೆಗೆ ವಿರುದ್ಧವಾಗಿ ನಡೆದಿರ್ತಾರೆ. ಕರೆಕ್ಟು. ಆದರೆ ನಾವು ನಂಬಿಕೊಂಡಿರೋದು ತಪ್ಪ, ಅವರು ವಿರುದ್ಧವಾಗಿರುತ್ತಪ್ಪ. ಅಂದರೆ ಅವ್ರು ಹೇಗಿದ್ದಾರೋ ಹಂಗೆ ಇದ್ದಾರೆ, ಹಂಗಿದ್ದಾರೆ. ಆದರೆ ನಾವು ಹಂಗೆ ಅಂದುಕೊಂಡಿದ್ದೀವಿ ಅಷ್ಟೇ. ಅಲ್ಲಿಗೆ ನಂಬಿಕೆಗೆ ಒಂದು ತಲಹದಿ ಇಲ್ಲ, ಸತ್ಯದ ಮೇಲೆ ನಿಂತಿಲ್ಲ. ಯಾವಾಗ ಅದಕ್ಕೊಂದು ತಲಹದಿ ಇಲ್ವೋ, ಸತ್ಯದ ಮೇಲೆ ನಿಂತಿಲ್ವೋ, ಅದಕ್ಕೊಂದು ಬೇಸ್ ಇಲ್ವೋ, ಅದು ಗಾಳಿಯಲ್ಲಿನ ದೀಪ ಅಥವಾ ಗಾಳಿಯಲ್ಲಿನ ಅದೇನು ಅಂತಾರೆ, ನೀರಿನ ಮೇಲೆ ಗುಳ್ಳೆ, ಗಾಳಿಯಲ್ಲಿನ ಗುಳ್ಳೆ. ಯಾವಾಗ ಬೇಕಾದರೂ ಕೂಡ ಅದು ಬ್ಲೋ ಅಪ್ ಆಗ್ಬೋದು, ಯಾವಾಗ ಬೇಕಾದರೂ ಅದು ಹೊಡೆದೋಗ್ಬೋದು. ಈಗ ನೀವು ಒಂದು ಪ್ರಶ್ನೆ ಕೇಳ್ಬೋದು, ಯಾವಾಗ ಬೇಕಾದರೂ ಹೊಡೆದೋಗ್ಬೋದಲ್ಲ ನಂಬಿಕೆ ಅನ್ನೋದು, ಅದರ ಬಗ್ಗೆ ನಾವು ಯಾಕೆ ಇಷ್ಟು ತಲೆ ಕೆಡಿಸ್ಕೋಬೇಕು? ಸತ್ಯ ಗೊತ್ತಾದಾಗ ಹೊಡೆದೋಗುತ್ತೆ ಬಿಡು ಅಂತ ಕೇಳ್ತೀರಲ್ಲ ನೀವು ಅಲ್ವಾ? ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸ್ಕೋಬೇಕು? ಸತ್ಯದ ಮೇಲೇ ನಿಂತಿಲ್ಲ ನಂಬಿಕೆ ಅನ್ನೋದು, ಅದು ಯಾವಾಗ ಬೇಕಾದರೂ ಬಿದ್ದೋಗುತ್ತೆ. ನಾವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತ? ತಲೆ ಕೆಡಿಸ್ಕೋಬೇಕು. ಯಾಕೆ ಅಂತ ರೀಸನ್ ಹೇಳ್ತೀನಿ. ಯಾಕೆಂದರೆ ಮೊದಲಿಗೆ ವಿಜ್ಞಾನದ ಉದಾಹರಣೆ ಕೊಡ್ತೀನಿ. ಫಸ್ಟ್ಗೆ ಜಿಯೋಸೆಂಟ್ರಿಕ್ ಥಿಯರಿ ಅಂತಿತ್ತು. ಜಿಯೋಸೆಂಟ್ರಿಕ್ ಥಿಯರಿ ಅಂತ ಏನದು? ಭೂಮಿ ಕೇಂದ್ರಿತವಾದಂಥ ಸಿದ್ಧಾಂತ ಅಂತ. ಅಂದರೆ ಭೂಮಿ ಕೇಂದ್ರಿತವಾಗಿತ್ತು, ಸೂರ್ಯ ಅದು ಸುತ್ತಲೂ ಸುತ್ತಾನೆ. ಈಗ ನಮ್ಗೆ ಗೋಚರ ಆಗುವುದು ಕೂಡ ಅದೇ ಥರನೇ, ಬರೀ ಕಣ್ಣುಗಳಿಗೆ ನಮ್ಗೆ ಗೋಚರ ಆಗೋದು ಕೂಡ ಅದೇನೆ. ನಾವು ಎಲ್ಲರೂ ಇನ್ನು ಅದು ಹೇಳಿದ್ರೆ ನಗ್ತಾರೆ ಅಂತ ನಾವು ಹೇಳಲ್ಲ ಅಷ್ಟೇ. ನಮಗೆ ಗೋಚರ ಆಗೋದು ಯಾವಾಗ? ಸೂರ್ಯ ಈ ಕಡೆ ಹುಡ್ತಾನೆ, ಈ ಕಡೆ ಮುಳುಗ್ತಾನೆ. ಸೂರ್ಯ ತಿರುಗ್ತಾ ಇದ್ದಾನೆ, ಭೂಮಿ ಸೆಂಟ್ರಲ್ಲಿದೆ ಅಂತ. ಇದೇ ಸಿದ್ಧಾಂತ ಮೊದಲಿತ್ತು. ಆಮೇಲೆ ಹೀಲಿಯೋಸೆಂಟ್ರಿಕ್ ಸಿದ್ಧಾಂತ ಬಂತು. ಆದರೆ ಇದು ತಪ್ಪು, ವಿಜ್ಞಾನದ ಆವಿಷ್ಕಾರಗಳು ಅವೆಲ್ಲ ಆಯಿತು, ಇವೆಲ್ಲ ತಪ್ಪು ಅಂತ ಇವಾಗ ನಾವೆಲ್ಲರೂ ಒಪ್ಕೊಳ್ತೀವಿ. ಆದರೆ ಈ ಒಪ್ಪಿಕೊಳ್ಳೋದಕ್ಕೂ ಒಪ್ಪಿಕೊಳ್ಳದೆ ಇರುವ ಕಾಲ ಇದೆಯಲ್ಲ, ಅನೇಕ ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮನೆ ಬೆಸೆಂಟ್ರವರೊಬ್ಬರು ಯಾತಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದರು? ಸತ್ಯದ ಪ್ರತಿಪಾದನೆಗಾಗಿ. ಅವರು ಯಾತಕ್ಕೋಸ್ಕರ ಇವರು ಪ್ರಾಣ ತೆಗೆದರು? ಸತ್ಯವಲ್ಲದ ನಂಬಿಕೆಗಾಗಿ. ನಂಬಿಕೆ ಅದಷ್ಟೇ. ಆದರೆ ಅವರನ್ನು ಜೀವಂತವಾಗಿ ಸುಟ್ಬಿಟ್ರು. ಗಿಯಾರ್ಡಿನೋ ಬ್ರೂನೋ ಅಂತಕ್ಕಂಥ ಜನ್ಮದಲ್ಲಿ ಇಟಲಿಯಲ್ಲಿ ಸುಟ್ಬಿಟ್ರು. ಅವರೇನು ಬೆಸೆಂಟ್ರವ್ರ ಮೇಲೆ ಕೋಪ ಇತ್ತಾ, ದ್ವೇಷ ಇತ್ತಾ? ಇಲ್ಲ, ಕೋಪ ದ್ವೇಷ ಏನೂ ಇರಲಿಲ್ಲ. ಅಂದರೆ ಅವ್ರ ಪ್ರಾಬ್ಲಮ್ ಏನಂದರೆ, ಅವರು ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದರು.
ಯಾರು ಅಪೋಪ್ ಅನ್ಬೋದು ಅಥವಾ ಧರ್ಮಾಧಿಕಾರಿಗಳು ಅನ್ಬೋದು, ನೀವೇನಾದರೂ ಅನ್ಬೋದು. ನ್ಯಾಯಾಧಿಕರಣ ಕೂಡ ಅವ್ರ ಕೈಯಲ್ಲೇ ಇತ್ತು. ಅದರಲ್ಲಿ ಬೈಬಲ್ನಲ್ಲಿ ಬರೆದಿತ್ತು ಜಿಯೋಸೆಂಟ್ರಿಕ್ ಥಿಯರಿ ಸರಿ ಅಂತ ಬರೆದಿತ್ತು. ಒಂದು ವಾಕ್ಯ ಬೈಬಲ್ನಲ್ಲಿರ್ತಕ್ಕಂಥ ಪವಿತ್ರ ಗ್ರಂಥದಲ್ಲಿರ್ತಕ್ಕಂಥ ಒಂದು ವಾಕ್ಯ ಅಸತ್ಯ ಅಂತ ಯಾರು ಅದನ್ನು ಧರ್ಮ ರಕ್ಷಣೆ ಮಾಡ್ತಾಯಿದ್ದಾರೆ ಅವರೇ ಒಪ್ಕೊಂಡ್ರೆ ಆ ಸ್ಯಾಂಟಿಟಿ ಏನಾಯಿತು ಆ ಪುಸ್ತಕದ್ದು, ಅದು ಅವ್ರಿಗೆ ಭಯ. ಅದು ಅವರನ್ನು ಕಾಪಾಡಬೇಕಾಗಿತ್ತು, ಅವರು ಅದನ್ನು ಕಾಪಾಡಬೇಕಾಗಿತ್ತು. ಅದಕ್ಕಾಗಿ ಅವರು ಇನ್ನೊಬ್ಬರು ಪ್ರಾಣ ತೆಗೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಲಿಲ್ಲ, ಪ್ರಾಣ ತೆಗೆದರು. ಅಂದರೆ ಬರೀ ನಂಬಿಕೆಗಾಗೋದು, ಪ್ರಾಣ ತೆಗೆದಿದ್ದು ಜಾತಕ್ಕೋಸ್ಕರ, ಸತ್ಯ ಅಲ್ಲ, ನಂಬಿಕೆ ಹೋಗ್ಬಿಡುತ್ತೆ ಅಂತ. ಅಂದರೆ ನಂಬಿಕೆ ಅನ್ನೋದು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಎಲ್ಲಿಯಾದರೂ ಆಗಲಿ ನಾವು ಜನಗಳ ಸಂಪರ್ಕದಲ್ಲಿದ್ದೀವಿ, ದಿನಾಗಲೂ ನ್ಯೂಸ್ ಪೇಪರ್ ನೋಡ್ತಾ ಇರ್ತೀವಿ ಅಲ್ಲ, ಎಲ್ಲ ನ್ಯೂಸ್ ಪೇಪರ್ ನೋಡೋದು ವಾಡಿಕೆ ಇದೆಯಲ್ವಾ? ಅಥವಾ ಸಮಾಚಾರದಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿಗಳಲ್ಲಿ ನೋಡ್ತೀವಿ. ಏನಂದರೆ ಗಂಡ ರಾತ್ರಿ ಮಲಗಿದ್ದಾಗ ಹೆಂಡತಿಯನ್ನು ಉಸಿರು ಕಟ್ಟಿ ಸಾಯಿಸಿಬಿಟ್ಟ, ಅಥವಾ ಸ್ನೇಹಿತರನ್ನು, ಅಥವಾ ಇನ್ನೊಬ್ಬರು ಮಗ ತಂದೆಯನ್ನು, ತಂದೆ ಮಗನ್ನ, ಈ ರೀತಿ ಎಲ್ಲ ಸಂಬಂಧಗಳಲ್ಲೂ ಕೂಡ ಈ ಘಟನೆಗಳು ದಿನಕ್ಕೊಂದದ್ದು ನಡೀತಾನೆ ಇದೆಯಾ ಇಲ್ವಾ? ಇದು ವಾಸ್ತವನ ಅಲ್ವಾ? ವಾಸ್ತವ ಅಲ್ವಾ? ಆದರೂ ಕೂಡ ನಾವು ಇದಕ್ಕೆ ಏನೋ ಭಯ ಪಟ್ಟಿದ್ದೀವ? ಭಯ ಇದೆಯಾ? ಸ್ನೇಹಿತರ ಜೊತೆ ಅಥವಾ ಜನಗಳ ಜೊತೆ ಮಲ್ಕೊಳ್ಳೋಕೆ ಏನಾದರೂ ಭಯ ಪಡ್ತೀವ? ಅವ್ರ ಸಂಪರ್ಕದಲ್ಲೇ ಇರ್ತೀವಿ. ಆದರೆ ಇಡೀ ಹಿಸ್ಟ್ರಿನಲ್ಲಿ ನಾವು ಚರಿತ್ರೆ ನೋಡಿದಾಗ ನಮಗೊಂದು ಸ್ಪಷ್ಟ ಆಗುತ್ತೆ. ಯಾವುದೇ ಶವ ಎದ್ದು ಇನ್ನೊಬ್ಬರಿಗೆ ಹಾನಿ ಮಾಡ್ತಿರ್ತಕ್ಕಂಥ ಒಂದು ಉದಾಹರಣೆ ಯಾರು ತೋರಿಸ್ತೀರಾ? ಶವ ಅಲ್ವಾ? ಎದ್ದು ಪಕ್ಕದಲ್ಲಿರೋ ಮನುಷ್ಯನಿಗೆ ಅಥವಾ ಇನ್ಯಾರಿಗಾದ್ರೂ ಆಗಲಿ ತೊಂದರೆ ಮಾಡಿರ್ತಕ್ಕಂಥ ಒಂದು ನಿದರ್ಶನ ಏನಾದರೂ ಹಿಸ್ಟ್ರಿನಲ್ಲಿ ಇದೆಯಾ? ಹೇಳ್ಬೇಕು ನೀವು. ಇಲ್ಲ. ಆದರೆ ನಾವು ಶವ ಇರತಕ್ಕಂಥ ರೂಮ್ನಲ್ಲಿ ಮಲ್ಕೊಳ್ತೀವ. ಯಾಕೆ ಮಲ್ಕೊಳ್ಳೋದಿಲ್ಲ? ಭಯ. ಯಾಕೆ ಭಯ? ಯಾಕೆ ಅಂದರೆ ನಂಬಿಕೆ ಅದು ತೊಂದರೆ ಮಾಡುತ್ತೆ ಅನ್ನತಕ್ಕಂಥದ್ದು ವಾಸ್ತವನ ಅಲ್ಲ, ನಂಬಿಕೆ. ಅಂದರೆ ನಂಬಿಕೆ ಅನ್ನೋದು ಎಷ್ಟು ಬಲಯುತವಾಗಿ ನಮ್ಮಲ್ಲಿ ಬೇರೂರಿದೆ ಅಂತ ತಿಳಿಸೋದಕ್ಕೆ ಈ ಘಟನೆ. ಅಂದರೆ ಎಷ್ಟು ಭಯ ಪಡ್ತಾ ಇದ್ದೀವಿ, ನಂಬಿಕೆಗಳಿಗೋಸ್ಕರ ಎಷ್ಟು ಭಯ ಪಡ್ತಾ ಇದ್ದೀವಿ ಅಂತ. ನಂಬಿಕೆಗಳು ನಮ್ಮ ಜೀವನವನ್ನು ಎಷ್ಟು ಅಲ್ಲಾಡಿಸ್ಬಿಟ್ಟಿದೆ ಅಂತ ಈಗ ಹೇಳ್ತೀವಿ ಈಗಂತ. ಆದರೆ ನಾವು ನಡ್ಕೊಳ್ಳುವಾಗ ಮಾತ್ರ ಅದನ್ನು ಆ ಒಳಗಡೆ ಇರ್ತಕ್ಕಂಥದ್ದೇ ನಮಗೆ ವಾಸ್ತವ ಸ್ಥಿತಿ. ಶವ ತೊಂದರೆ ಮಾಡಲ್ಲ ಅಂತ ಗೊತ್ತಿದ್ರೂ ಕೂಡ ಭಯ ಹುಟ್ಕೊಳ್ಳುತ್ತಲ್ಲ, ಅದು ವಾಸ್ತವಿಕತೆ. ಆ ತೊಂದರೆ ಮಾಡಲ್ಲ ಅಂತಕ್ಕಂಥದ್ದು ನಾಲೆಡ್ಜು. ಈ ತಿಳ್ಕೊಂಡ ಮೇಲೆ ಅದು ನಾಲೆಡ್ಜ್ ರೂಪದಲ್ಲಿ ನಮ್ಮ ತಲೆಯಲ್ಲಿರುತ್ತೆ. ಶವಗಳು ಯಾವತ್ತೂ ತೊಂದರೆ ಮಾಡಲ್ಲ ಅನ್ನೋದು ನಮ್ಮ ನಾಲೆಡ್ಜು. ಆದರೆ ನಮ್ಮಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿ ಯಾವುದು? ಹೆದರ್ಕೊಳ್ತಕ್ಕಂಥದ್ದೇ ವಾಸ್ತವ ಸ್ಥಿತಿ. ಅಂದರೆ ನಂಬಿಕೆಗಳೇ ವಾಸ್ತವ ಸ್ಥಿತಿಗಿಂತ ಇನ್ನೂ ಬಲಯುತವಾಗಿ ಕೆಲಸ ಮಾಡ್ತಾ ಇದೆ ನಮ್ಮ ಜೀವನದಲ್ಲಿ. ಇದು ಸತ್ಯ. ಈ ಸತ್ಯ ನಮಗೆ ಗೋಚರ ಆದಾಗ ಯಾವುದಾದ್ರೂ ನಂಬಿಕೆಗಳು ಈ ರೀತಿ ನಮ್ಮ ಜೀವನದಲ್ಲಿ ಪ್ರಭಾವಿತವಾಗಿದೆ, ನಮಗೆ ತೊಂದರೆ ಕೊಡ್ತಾ ಇದೆ ಅಂತಂದರೆ ಅದು ತಕ್ಷಣ ಉದುರೋಗ್ಬೇಕಾ ಬೇಡವಾ? ಒಬ್ಬ ಮನುಷ್ಯನನ್ನು ಅವ್ರ ಬಗ್ಗೆ ಇರತಕ್ಕಂಥ ಇಮೇಜು, ಅವ್ರ ಸತ್ಯಾಂಶ ಗೊತ್ತಾದ ತಕ್ಷಣ ನನ್ನಲ್ಲಿ ಅವ್ರ ಬಗ್ಗೆ ಇರತಕ್ಕಂಥ ಅಭಿಪ್ರಾಯ ಉದುರೋಯ್ತು. ಗಾಳಿಯಲ್ಲಿನ ಗುಳ್ಳೆ ಹೆಂಗೆ ಒಡೆದೋಯ್ತು, ಅದೇ ರೀತಿ ಇಲ್ಲಿ ಒಡೆದೋಗ್ಬೇಕಾ ಬೇಡವಾ? ಒಡೆದು ಹೋಗಲ್ಲ. ಯಾಕೆಂದರೆ ಸ್ಪಷ್ಟವಾದಂತಹ ಅರಿವು ಮೂಡಿಲ್ಲ, ಕ್ಲಾರಿಟಿ ಇಲ್ಲ. ಅದಕ್ಕೆ ಜೇಕವ್ರು ಹೇಳ್ತಾರೆ, ನಂಬಿಕೆ ಅನ್ನೋದು ನಮ್ಮ ವಿಶ್ವಾಸವನ್ನು, ಆತ್ಮವಿಶ್ವಾಸವನ್ನು ಬಲಯುತಗೊಳಿಸ್ತಾ ಹೋಗುತ್ತೆ. ನೀವು ಯಾವುದನ್ನು ನಂಬುತ್ತಾ ಹೋಗ್ತೀರೋ ಅದರಲ್ಲಿ ಇನ್ನೂ ವಿಶ್ವಾಸ ಮೂಡ್ತಾ ಹೋಗುತ್ತೆ. ನಿಮಗೆ ಈ ಕೆಲಸ ಮಾಡಿದ್ರೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತೆ ಅಂತ ನೀವು ಡೈಲಿ ಅದನ್ನೇ ರಿಪೀಟ್ ಮಾಡ್ತಾ ಹೋದರೆ ಈಗ ಭಯೋತ್ಪಾದಕರಾಗ್ತಾ ಇರೋದು ಹೆಂಗೆ?
ನೀವು ನೀವು ನಿಮ್ಮ ಧರ್ಮ ಅಲ್ಲದೆ ಇರೋದು ಯಾರನ್ನಾದ್ರು ಒಬ್ಬರು ಸಾಯಿಸಿದ್ರೆ ನಿಮ್ಮ 7 ಜನ ಜನಾಂಗದವರು ನಿಮ್ಮ ನಂತರ 7 ಥರ ಜನಾಂಗ ಸ್ವರ್ಗಕ್ಕೆ ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ ಅವರಲ್ಲಿ. ಆದರೆ ಅವನ ಒಬ್ಬ ಮನುಷ್ಯನ ಸಾಯಿಸ್ತಾ ಇದ್ದೀನಿ ಅಂತ ಬರಲ್ಲ ಅವನಿಗೇನು, ಇವನ್ನ ಸಾಯಿಸ್ತಾ ಇದ್ದೀನಿ, ನನ್ನ ನಂತರ ನನ್ನ ಸಂಬಂಧಿಕರು 7 ಜನ ಥರಗಳು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನತಕ್ಕಂಥ ನಂಬಿಕೆ ಇದೆ. ಆ ನಂಬಿಕೆ ಅದರ ಹಿಂದೆ ಕೆಲಸ ಮಾಡ್ತಾ ಇದೆ. ಸ್ವರ್ಗದಲ್ಲಿ ನಾನೇ ಏನಾದರೂ ಸತ್ತು ಸ್ವರ್ಗಕ್ಕೆ ಹೋದರೆ ಅಕ್ಷತ ಕನ್ಯೆಯರು ಬಂದು ಸ್ವಾಗತ ಮಾಡ್ತಾನೆ ಅಂತ ನಂಬಿಕೆ ಇದೆ. ಹಾಗಾಗಿ ಇನ್ನೊಬ್ಬ ಮನುಷ್ಯನ ಜೀವಂತವಾಗಿ ಸುಡುವುದಕ್ಕೂ, ನಂಬಿಕೆಯ ಆಧಾರದ ಮೇಲೆ ಇನ್ನೊಬ್ಬನ ಜೀವಂತವಾಗಿ ಸುಡುವುದಕ್ಕೂ ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ. JK ಅವರು ಹೇಳ್ತಾರೆ, ಮೊದಲ ಯುದ್ಧಗಳು ನಡೀತಾ ಇತ್ತು. ಯುದ್ಧ ಯಾವುದರ ಆಧಾರದ ಮೇಲೆ ನಡೀತಾ ಇತ್ತು? ನಮ್ಮ ಇಂಡಿಯಾದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅವೆಲ್ಲ ನೋಡಿದ್ದೀವಿ ನಾವು. ಗುಪ್ತರ ಕಾಲದಲ್ಲಿ ಅವರೆಲ್ಲ ಅಂದರೆ ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲ ಮಾರ್ಕೆಟಲ್ಲಿ ಮಾರ್ತಾಯಿದ್ರು ಅಂತ, ಅಷ್ಟು ಸಂಪತ್ತಿತ್ತು. ಎಲ್ಲ ದಾಳಿಕೋರರು ಕೂಡ ಇಂಡಿಯಾ ಮೇಲೆ ಬಿದ್ದರು. ಯಾತಕ್ಕೋಸ್ಕರ? ಸಂಪತ್ತು ದೋಚುವುದಕ್ಕೆ. ಎಲ್ಲಿ ಬಡತನ ಇದೆಯೋ, ಎಲ್ಲಿ ಅಫ್ಲೂಯೆಂಟ್ ಇರುತ್ತೋ, ಎಲ್ಲಿ ಸಂಪತ್ತಿರುತ್ತೋ, ಬಡತನ ಇರತಕ್ಕಂಥ ದೇಶಗಳೆಲ್ಲ ಸಂಪತ್ತಿರೋ ದೇಶಗಳ ಕಡೆ ದಾಳಿ ಮಾಡಿದರು. ಅದು ಸ್ವಾಭಾವಿಕ. ಒಂದು ಸಿಂಹ ಹಸಿವಾದರೆ ಏನು ಮಾಡುತ್ತೆ? ಜಿಂಕೆಯನ್ನು ಬೇಟೆ ಆಡುತ್ತೆ ಅಲ್ವಾ? ಅದು ತಿಂದು ಮಲ್ಕೊಂಡ ಮೇಲೆ 1 ವಾರ ಆದರೂ ಕೂಡ ಎದ್ದೇಳಲ್ಲ ಅದು ಅಷ್ಟೇ, ಅದಕ್ಕೆ ಸೀಮಿತ. ಆದರೆ ಮನುಷ್ಯನ ಆಸೆ ಇದೆಯಲ್ಲ, ಅವನಿಗೆ ಹೊಟ್ಟೆ ತುಂಬಿದ್ರೂ ಕೂಡ ನಾಳೆಗೆ ಬೇಕು ಅಂತಕ್ಕಂಥ ಯೋಚನೆ ಮಾಡ್ತಾನಲ್ಲ, ಮತ್ತು ಇದರಿಂದ ಸಂಪತ್ತು ಗಳಿಸಬೇಕು ಅಂತ ಯೋಚನೆ ಮಾಡ್ತಾನಲ್ಲ, ಅದು ಅವನ ಕೈಯಲ್ಲಿ ಆ ಕೆಲಸಗಳೆಲ್ಲ ಮಾಡಿಸುತ್ತೆ. ಅಂದರೆ ಟ್ಯಾಂಜಿಬಲ್ ಥಿಂಗ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಕೈಗೆ ಸಿಗತಕ್ಕಂಥ ವಸ್ತುಗಳಿಗೋಸ್ಕರ, ವಿಷಯಗಳಿಗೋಸ್ಕರ ನಾವು ಯುದ್ಧ ಮಾಡ್ತಾಯಿದ್ದು ಮೊದಲು. ಈಗ ಆ ರೀತಿ ಅಲ್ಲ, ಅನ್ಪ್ರೆಸಿಡೆಂಟ್. ಇದು ಹಿಂದೆ ನೀವು ಊಹಿಸುವುದಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಪರಿಸ್ಥಿತಿ ಬರುತ್ತೆ. ಏನಂದರೆ ನಂಬಿಕೆಗಳಿಗೋಸ್ಕರ ಈ ದೇಶದವರು, ಈ ಮತದವರು ಇದನ್ನು ನಂಬುತ್ತಾರೆ, ನಾನು ಇದನ್ನು ನಂಬಲ್ಲ, ನಾನು ಬಹುದೇವರನ್ನು ಆರಾಧನೆ ಮಾಡ್ತೀನಿ, ನಾನು ಏಕದೇವರನ್ನು ಆರಾಧನೆ ಮಾಡ್ತೀನಿ, ಅದಕ್ಕೋಸ್ಕರ ನನಗೂ ನಿನಗೂ ಶತ್ರುತ್ವ, ಈ ಬೇಸ್ ಮೇಲೆ ನಾನು ಯುದ್ಧಕ್ಕೆ ಬರ್ತೀನಿ, ಈ ಉದ್ದೇಶದ ಮೇಲೆ ನಾನು ನಿನ್ನ ಮೇಲೆ ದೌರ್ಜನ್ಯ ಮಾಡ್ತೀನಿ. ಅಲ್ಲಿಗೆ ಯಾವುದರ ಮೇಲೆ ಯುದ್ಧಗಳು ನಡೀತಾ ಇದೆ ಇವಾಗ? ನಂಬಿಕೆಗಳ ಮೇಲೆ. ಅಂದರೆ ನಾನೊಂದು ನಂಬ್ತೀನಿ, ಅವರು ಇನ್ನೊಂದು ಬೇರೆ ನಂಬ್ತಾರೆ. ಹಾಗಾಗಿ ಅವ್ರು ಸರಿ ಇಲ್ಲ, ನನ್ನ ಧರ್ಮನೇ ಸರಿ, ನಾನು ನಂಬ್ಕೊಂಡಿರೋದೇ ಸರಿ. ಅವ್ರನ್ನ ಈ ಕಡೆ ಕನ್ವರ್ಟ್ ಮಾಡಿಬಿಟ್ರೆ ಅವ್ರನ್ನೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೋದು. ಎಲ್ಲ ಒಳ್ಳೆಯ ಉದ್ದೇಶಗಳ ಥರನೇ ಕಾಣಿಸುತ್ತೆ. ಆದರೆ ಮಾಡ್ತಾ ಇರೋ ಕೆಲಸ ಹಿಂಸಾತ್ಮಕವಾದದ್ದು, ಯುದ್ಧಗಳು ಇವೆಲ್ಲ ನಡೀತಾ ಇದೆ. ಯಾವುದರ ಹೆಸರಲ್ಲಿ? ನಂಬಿಕೆಗಳ ಹೆಸರಲ್ಲಿ. ಇಷ್ಟೆಲ್ಲ ನಂಬಿಕೆಗಳ ಹೆಸರಲ್ಲಿ ಇಷ್ಟೆಲ್ಲ ಅನಾಹುತಗಳಾಗ್ತಾ ಇದೆಯಲ್ಲ, ಆದರೂ ಕೂಡ ನಾವು ನಂಬಿಕೆಗಳನ್ನ ಇಟ್ಕೊಂಡಿದ್ದೀವಿ. ಅದರ ಹಿಂದೆ ಕೆಲಸ ಮಾಡ್ತಾ ಗುಪ್ತವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಕ್ತಿ ಯಾವುದು? ಅದರ ಬಗ್ಗೆ ಚಿಂತನೆ ಮಾಡಬೇಕು. ಯಾವುದಿರ್ಬೋದು? ಮನಸ್ಸು ಕೆಲಸ ಮಾಡ್ತಾಯಿದೆ. ಓವರಾಲ್ ಆಗಿ ನಾವು ಏನೇ ಮಾಡಿದ್ರೂ ಕೂಡ ಮನಸ್ಸೇನೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಆ ನಂಬಿಕೆ ಇಟ್ಕೊಳ್ಳೋದಕ್ಕೆ, ಈಗ ಯಾರಾದರೂ ನಿಮ್ಮ ಮನೆಗೆ ಯಾರನ್ನು ನೆಂಟರು ಬರ್ತಾರೆ, ಇದು ಸರಿ ಏನು ಸುಮ್ಮನೆ ಇರಲ್ಲ, ಅವ್ರಿಗೇನಾದರೂ ಗೊತ್ತಿರುತ್ತೆ, ಅದರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ಬಿಟ್ರೆ ಸಾಕು. ಅವ್ರೇನು ಹೇಳ್ತಾರೆ ಅಂದರೆ, ಈ ಅಡುಗೆ ಮನೆ ಯಾಕೆ ಇಲ್ಲಿದೆ, ಇದು ಬಚ್ಚಲ ಮನೆ ಈ ಕಡೆ ಬರಬಾರ್ದಾಗಿತ್ತು, ಈ ದೇವ್ರ ಮನೆ ಬಾಗಿಲು ಈ ಕಡೆ ಇರಬಾರ್ದಾಗಿತ್ತು, ಹೇಳ್ತಾರೆ ಇಲ್ವಾ? ಸುಮ್ಮನೆ ಇರ್ತಾರ? ಆವಾಗ ನಾವೇನು ಮಾಡ್ತೀವಿ? ಇನ್ನೇನಾಗ್ಬಿಡುತ್ತೋ, ಸ್ಪಷ್ಟವಾಗಿದ್ದರೆ ನಿಮ್ಮಲ್ಲಿ ಸ್ಪಷ್ಟತೆ ಇದ್ದರೆ, ಅವರು ಏನು ಬೋಧನೆ ಮಾಡಿದ್ರೂ ಕೂಡ, ಏನು ಹೆದರಿಕೆ ಕೊಟ್ಟರು ಕೂಡ ನೀವು ಜಗ್ಗುವುದಿಲ್ಲ. ಮತ್ತು ನೀವು ತಪ್ಪು ಅಂತ ಅವ್ರ ಮೇಲೆ ಹಾಕಬೇಡ್ರಿ. ಅವನಿಗೆ ಬಂದ, ನಮ್ಮಲ್ಲಿ ಹಿಂಗೆ ತಲೆ ಕೆಡಿಸ್ದ, ನಾನು ಇಷ್ಟೆಲ್ಲ ಮಾಡಿದೆ ಅಂತ ಈ ತಪ್ಪನ್ನೆತ್ತಿ ಅವನ ತಲೆ ಕಟ್ಟಬೇಡ್ರಿ ದಯವಿಟ್ಟು. ಬಂದವನಿಗೆ ಆತನ ಕರ್ತವ್ಯ ಆತನ ಮಾಡ್ದ, ಆತನ ಬುದ್ಧಿವಂತಿಕೆಯನ್ನು ಆತನ ತೋರಿಸ್ದ. ಈಗ ಯಾರು ಬುದ್ಧಿವಂತಿಕೆ ತೋರಿಸ್ಬೇಕು?
ನಮ್ಮ ಬುದ್ಧಿವಂತಿಕೆ ನಾವು ತೋರಿಸ್ಬೇಕು. ಹಾಗಾಗಿ ಆವಾಗ ಬುದ್ಧಿವಂತಿಕೆ ತೋರಿಸದೇ ಇದ್ರೆ ಏನಾಗುತ್ತೆ? ಭಯ ಶುರುವಾಗುತ್ತೆ. ಏನಾಗುತ್ತೋ ಆವಾಗ ಯಾರಾದರೆ ಸಲಹೆ ಕೊಡ್ತಾರೋ ಅಂಥವ್ರನ್ನ ಹುಡ್ಕೊಂಡು ಹೋಗ್ತೀವಿ ಅಲ್ವಾ? ಖರ್ಚು ಮಾಡ್ತೀವಿ, ಏನೇನೋ ಮಾಡ್ತೀವಿ. ಆದರೆ ನಮ್ಮ ಕಷ್ಟಗಳಿಂದ ಪರಿಹಾರ ಸಿಕ್ಕಿದೆಯಾ? ಪರಿಶೀಲನೆ ಮಾಡ್ತೀವಿ. ನಾವು ಇನ್ನೂ ಅದನ್ನು ಗೊತ್ತಿಲ್ಲ ಅಂದರೆ ಅಮಾನತಲ್ಲಿ ಇರ್ತೀರಿ. ಸೋಕ್ರೆಟಿಸ್ ಹಂಗೆ ಮಾಡಿದ್ದು. ನಿಮಗೆ ದೇವ್ರು ನೋಡಿದ್ದೀರಾ ಅಂದರೆ ಇಲ್ಲ ನೋಡಿಲ್ಲ ಅಂದರು. ದೇವ್ರು ಇದ್ದಾರೆ ಅಂದರೆ ನನಗೆ ಗೊತ್ತಿಲ್ಲ ಅಂದರು. ಮಹಾಜ್ಞಾನಿ. ಯಾಕಂದರೆ ನನಗೆ ಗೊತ್ತಿಲ್ಲದೆ ಇರುವುದೆಲ್ಲ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನನಗೆ ಅನೇಕ ವಿಷಯಗಳು ಪ್ರಪಂಚದಲ್ಲಿ ಗೊತ್ತಿಲ್ಲ, ಅವಿಲ್ಲ ಅಂತ ನಾನು ವಾದ ಮಾಡೋಕ್ಕಾಗುತ್ತಾ? ಆಗಲ್ಲ. ನನಗೆ ಗೊತ್ತಿಲ್ಲ. ಅವ್ರು ಭೇಟಿ ಮಾಡಿದ್ರೆ ಇದ್ದಾರೆ ಅಂತ ಹೇಳ್ತೀನಿ, ಭೇಟಿ ಮಾಡಲಿಲ್ಲ ಅಂದರೆ ನನಗೆ ಗೊತ್ತಿಲ್ಲ ಅಂತ. ಅದುವರೆಗೂ ನನ್ನ ಒಪಿನಿಯನ್ನು ಪೆಂಡಿಂಗ್ನಲ್ಲಿ ಇಡ್ತೀನಿ ಅಂತಂದರು. ಅದು ನಿಜವಾದಂಥ ಸ್ಥಿತಿ. ಈಗ ಇದರ ಹಿಂದೆ ಕೆಲಸ ಮಾಡ್ತಾ ಇರತಕ್ಕಂಥ ಆ ಒಂದು ವಿಷಯಗಳ ಬಗ್ಗೆ ನಾವು ಸ್ವಲ್ಪ ಅಂದರೆ ಆ ಒತ್ತಡಗಳೇನಿದೆ ಅಂತ. ಒಂದನೇದು, ನಾವು ಇವಾಗಲೇ ಉದಾಹರಣೆ ತಗೊಂಡವಲ್ಲ, ಅವರು ಹೇಳಿದಂಗೆ ಮಾಡದೇ ಇದ್ದರೆ ಭಯ ಅನ್ನೋದು ಒಂದು ಮುಖ್ಯ. ನಂಬಿಕೆ ನಂಬುವುದಕ್ಕೆ, ಅವ್ರು ಹೇಳಿದ್ದನ್ನು ನಂಬುವುದಕ್ಕೆ ಮುಖ್ಯವಾದ ಕಾರಣ ಏನು? ಭಯ ಯಾವ ರೀತಿ ಕೆಲಸ ಮಾಡುತ್ತೆ? ಭಯ ಯಾವ ಸಂದರ್ಭದಲ್ಲಿ ಕೆಲಸ ಮಾಡುತ್ತೆ? ನಮ್ಮಲ್ಲಿ ಸ್ಪಷ್ಟತೆ ಇಲ್ಲದೆ ಇದ್ದಾಗ ಭಯ ಕೆಲಸ ಮಾಡುತ್ತೆ. ಆಮೇಲೆ ನಾನು ಅದು ಸರಿ ಅವೆಲ್ಲ ಸರಿನೇ. ಆದರೆ ಭಯ ಅನ್ನತಕ್ಕಂಥದ್ದು ಯಾವಾಗಲೂ ಕೂಡ ಇಂಡಿಪೆಂಡೆಂಟ್ ಆಗಿರೋದಿಲ್ಲ. ಭಯ ಅನ್ನೋದು ಯಾವಾಗಲೂ ಕೂಡ ಇಂಡಿಪೆಂಡೆಂಟ್ ಅಲ್ಲ. ಅದು ಸ್ವತಂತ್ರ ಅಸ್ತಿತ್ವ ಇಲ್ಲವೇ ಇಲ್ಲ. ಅದಕ್ಕೆ JK ಅವರು ಹೇಳೋದು, ಭಯಕ್ಕೆ ಯಾವಾಗಲೂ ಕೂಡ ಯಾವ ರೀತಿ ನಮ್ಮ ಹ್ಯಾಂಗರ್ ಅಂತ ಹೇಳ್ತೀವಲ್ಲ, ಯಾವುದಕ್ಕಾದರೂ ಒಂದಕ್ಕೆ ಜ್ಯೋತಿ ಬಿದ್ದಿರುತ್ತದು ಅಂತ ಒಂದು ವಿಷಯ ಇರಬೇಕು. ಆ ವಿಷಯದ ಬಗ್ಗೆ ಭಯ ಇರಬೇಕು. ವಿಷಯ ಇಲ್ಲದೇ ಭಯ ಬರೋದಿಲ್ಲ. ಇದು ಸ್ಪಷ್ಟತೆ ನಮ್ಗೆ ಗೊತ್ತಿರಬೇಕು. ಅಂದರೆ ವಿಷಯದ ಬಗ್ಗೆ ಭಯ ಯಾಕಿರುತ್ತೆ ಅಂದರೆ ನಮಗೆ ಗೊತ್ತಿಲ್ಲ ಅಂತ. ಆ ವಿಷಯದ ಬಗ್ಗೆ, ಯಾವ ವಿಷಯದ ಬಗ್ಗೆ ಕ್ಲಾರಿಟಿ ಇಲ್ವೋ ಆ ವಿಷಯದ ಬಗ್ಗೆ ಭಯ ಮೂಡ್ಕೊಳ್ಳುತ್ತೆ ಅಂತ. ಈ ಭಯದ ಬಗ್ಗೆ JK ಅವರು ಏನು ಹೇಳಿದ್ದಾರೆ, ಅವ್ರ ಮಾತುಗಳಲ್ಲೇ ಸ್ವಲ್ಪ ನೋಡೋಣ. ನಮ್ಮ ನಂಬಿಕೆಗಳ ಹಿಂದೆ ಗುಪ್ತವಾಗಿ ಕೆಲಸ ಮಾಡುತ್ತಿರುವ ಇನ್ನೊಂದು ಅಂಶ ಭಯ. ಯಾವುದೇ ನಂಬಿಕೆಗಳಿಲ್ಲದೆ ಇದ್ದರೆ ಅದೊಂದು ಭಯನೇ. ಅವರೆಲ್ಲ ಏನೇನೋ ನಂಬ್ತಾರೆ, ಅಲ್ಲೋಗ್ಬಿಟ್ಟು ಬರ್ತಾರೆ, ಇಲ್ಲೋಗ್ಬಿಟ್ಟು ಬರ್ತಾರೆ, 4-5 ದೇವಸ್ಥಾನ ಸುತ್ತಕೊಂಡು ನಾನೇನು ಇಲ್ಲವಲ್ಲ, ನನಗಿನ್ನೇನಾಗ್ಬಿಡುತ್ತದೋ, ಆ ದೇವ್ರ ಕೋಪ ಮಾಡ್ಕೊಳ್ತಾನೇನೋ, ಈ ದೇವ್ರ ಕೋಪ ಮಾಡ್ಕೊಳ್ತಾನೇನೋ, ನಾನು ಸರಿಯಾದ ದಾರಿನಲ್ಲಿ ನಡೀತಾ ಇದ್ದೀನೋ ಇಲ್ವೋ ಅಂತ ಅನುಮಾನ. ಎಲ್ಲರೂ ಒಂದು ದಾರಿನಲ್ಲಿ, ಪ್ರಪಂಚ ಎಲ್ಲ ಒಂದು ದಾರಿನಲ್ಲಿ ಹೋಗ್ತಾ ಇದ್ದಾರೆ, ನಾನು ಅದೇ ದಾರಿನಲ್ಲಿ ಹೋದರೆ ಗುಂಪಲ್ಲಿ ಗೋವಿಂದ ಧೈರ್ಯವಾಗಿರ್ತೀನಿ. ಅವರೆಲ್ಲ ಒಂದು ದಾರಿನಲ್ಲಿ ಹೋಗಿ ನಾನೇ ಒಂದು ದಾರಿನಲ್ಲಿ ಹೋದರೆ ಏನೋ ಒಂಥರ ಭಯ. ಅಯ್ಯೋ ಅವರೆಲ್ಲ ಸರಿನಾ, ನಾನು ಸರಿನಾ, ಅವ್ರು ಸರಿನಾ, ಈ ಗೊಂದಲ ಶುರುವಾಗ್ಬಿಡುತ್ತೆ. ಹಾಗಾಗಿ ಭಯ ಉಟ್ಕೊಳ್ಳುತ್ತೆ. ಒಬ್ಬಂಟಿ ಆಗಿರುತ್ತೇನೆಂಬ ಭಯ. ನಾವು ಈಗ ಯಾರಾದರೂ ಒಂದು ಗುಂಪು ಒಂದನ್ನು ಫಾಲೋ ಮಾಡ್ತಾ ಇದ್ದರೆ ನಾವು ಅದರ ಜೊತೆಯಲ್ಲಿ ಹೋದರೆ ಅವರೆಲ್ಲ ನಮ್ಮ ಜೊತೆಗೆ ಸಿಗ್ತಾರೆ ಇಲ್ವಾ? ಈಗ ಒಂದು ಕಮ್ಯುನಿಸಮ್ ಅಂತ ಒಂದು ಸಿದ್ಧಾಂತ ಇದೆ. ಅದರಲ್ಲಿ ನಂಬಿಕೆ ಇಟ್ಕೊಂಡು ಕಮ್ಯುನಿಸಮ್ ಸೇರಿಕೊಂಡ್ರೆ, ನೀವು ಒಂದು ಪಾರ್ಟಿಗೆ ಸೇರಿಕೊಂಡ್ರೆ ನಿಮ್ಮ ಹಿಂದೆ ಎಷ್ಟು ಜನ ಇರ್ಬೇಕಾರೆ ಆ ಪಾರ್ಟಿಯವರೆಲ್ಲ ನಿಮ್ಮ ಜೊತೆ ಇರ್ತಾರೆ. ಅಥವಾ ನಾವು ಹಿಂದೂ ಧರ್ಮ ಪಾಲನೆ ಮಾಡ್ತಾಯಿದ್ದೀವಿ, ನಮ್ಮ ಜೊತೆ ನೀವೆಲ್ಲ ಇದ್ದೀರಿ ಇಲ್ವಾ? ನಾನು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಆ ದೇವರ ಭಕ್ತರೆಲ್ಲ ನಮ್ಮ ಸ್ನೇಹಿತರು ಆಗಿಬಿಡ್ತಾರೆ. ಈ ರೀತಿ
ಒಂದರ ಜೊತೆ ಐಡೆಂಟಿಫಿಕೇಷನ್ ಮಾಡಿಕೊಳ್ಳೋದ್ರಿಂದ ಆ ಐಡೆಂಟಿಫಿಕೇಷನ್ನಿಂದ ಇನ್ನೂ ಆ ಥರ ಐಡೆಂಟಿಫಿಕೇಷನ್ ಮಾಡ್ಕೊಂಡಿರ್ತಕ್ಕಂಥ ಸಮೂಹ ಇರೋದ್ರಿಂದ ಅವರೆಲ್ಲರ ಜೊತೆ ನನಗಿರೋದ್ರಿಂದ ಸೇಫ್ಟಿ ಅಂತಕ್ಕಂಥ ಫೀಲಿಂಗ್ ನಮ್ಮಲ್ಲಿರುತ್ತೆ, ಒಂದು ಭಾವನೆ ಇರುತ್ತೆ. ನಿಜ ಅಂದ್ಕೋಬೇಡ್ರಿ, ಅದನ್ನು ಒಂದು ಭಾವನೆ ಇರೋದು ನಿಜ, ಆದರೆ ಭಾವನೆನೇ ನಿಜ ಅಲ್ಲ. ಅದಕ್ಕೋಸ್ಕರ ನನಗೇನಾಗುತ್ತೆ, ಹೆದರಿಕೆ ಆಗುತ್ತೆ. ಒಬ್ಬಂಟಿಯಾಗಿರೋದಕ್ಕೆ ಹೆದರಿಕೆ ಆಗುತ್ತೆ, ಅನಾಮಿಕನಾಗುತ್ತೇನೆ. ಯಾರು ಕೇರೆ ಮಾಡಲ್ಲ, ನಮ್ಮನ್ನು ಗುರುತಿಸುವುದೇ ಇಲ್ಲ, ಯಾರು ಗುರುತಿಸುತ್ತಿಲ್ಲವೆಂಬ ಭಯ. ಅವಾಗೇನೋ ಒಂದು ಜಾತಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತೇನೆ ನಾನು. ಜಾತಿ ನಂಬಿಕೆ ಬಿಟ್ಬಿಟ್ರೆ ಏನಾಗುತ್ತೆ, ಈ ಇವರು ರುಕ್ಮಣಿಯಮ್ಮ ಅವರು, ಸುಕೃಷ್ಣಮೂರ್ತಿ ಅವರು ಇದ್ರಲ್ಲ, ರುಕ್ಮಣಿಯಮ್ಮ ಅವರ ತಾತ ಅವರೆಲ್ಲ ಇದ್ರಲ್ಲ, ಅವರು ಹೇಳ್ತಾಯಿದ್ರು, ವಾಸುದೇವಯ್ಯನವರು ನಮ್ಮ ಕಡೆ ಬಂದಾಗ ಏನಂದರೆ, ಮೊದಲನೇ ಸಲ ಸಮುದ್ರದ ಆಚೆ ಹೋಗಿದ್ದು, ಸಮುದ್ರ ದಾಟಿದ್ದು ಅವ್ರಿಗೆ ಅವರ ಸುತ್ತಮುತ್ತಲಿರೋರೆಲ್ಲ ಒಂಥರ ಬಹಿಷ್ಕಾರ ಮಾಡಿದಂಗೆ ಮಾಡಿದ್ರಂತೆ. ಅಂದರೆ ನೀವು ವಿದೇಶಗಳಿಗೆ ಹೋಗ್ತಾ ಇದ್ದೀರಾ, ಸಮುದ್ರ ನಾವು ಬ್ರಾಹ್ಮಣರಾಗಿದ್ದುಕೊಂಡು ಈ ರೀತಿ ಹೋಗೋದು ನಮ್ಮ ಇದು ಸರಿ ಇಲ್ಲ ಅಂತ ಅವ್ರಿಗೆಲ್ಲ ಬಹಿಷ್ಕಾರ ಹಾಕಿದ್ರಂತೆ. ಆದರೆ ಇಂಥ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ಪರಿಸ್ಥಿತಿ ಆಗಿತ್ತು ಆಗಿನ ಕಾಲದಲ್ಲಿ. ಈಗೆಲ್ಲ ಜನರಲ್ ಆಗಿಬಿಟ್ಟಿದೆ. ಆದರೆ ಮೊದಲಿಗೆ ಎದುರಿಸಿದಂಥ ಅವರು ಆ ಧೈರ್ಯ ನಾವು ಮೆಚ್ಕೋಬೇಕು, ಆ ಧೈರ್ಯವನ್ನು ನಾವು ನೋಡಬೇಕು. ಆ ರೀತಿ ರಾಜಕೀಯ ಸಿದ್ಧಾಂತಗಳಿಂದ ದೂರ ಆಗ್ತೀವಿ. ಯಾವುದಾದ್ರೂ ಒಂದು ಸಿದ್ಧಾಂತವನ್ನು ನಾವು ಒಪ್ಕೊಳ್ದೆ, ಯಾವ ಸಿದ್ಧಾಂತವನ್ನು ಇದೆಲ್ಲ ಪೊಳ್ಳು, ಕಾಂಗ್ರೆಸ್ ಸಿದ್ಧಾಂತನೂ ಪೊಳ್ಳು, ಸಮಾಜವಾದಿ ಸಿದ್ಧಾಂತ ಪೊಳ್ಳು, BJP ಸಿದ್ಧಾಂತ ಪೊಳ್ಳು, ಇದರಲ್ಲಿ ಏನೂ ಅರ್ಥ ಇಲ್ಲ. ಈ ರೀತಿಯಾಗಿ ಏನಾದರೂ ನಾವು ಅದನ್ನು ಅರ್ಥ ಮಾಡ್ಕೊಂಡು ನಾವು ದೂರ ಸರಿದ್ರೆ ಅವ್ರು ಯಾರು ನಮ್ಮ ಜೊತೆಯಲ್ಲೇ ಇರೋದಿಲ್ಲ. ಕರೆಕ್ಟ್ ಅಲ್ವಾ? ನಾವು ಅವ್ರನ್ನ ಒಪ್ಕೊಂಡಿರ್ತಾರೆ, ನಮ್ಮನ್ನು ಅವ್ರು ಒಪ್ಕೊಳ್ಳೋದು. ನಾವು ಅವ್ರನ್ನ ಒಪ್ಕೊಳ್ತಾ ಇದ್ದರೆ ಅವರು ನಮ್ಮನ್ನು ಒಪ್ಕೊಳ್ಳಲ್ಲ, ದೂರ ಇಡ್ತೀವಿ. ಅವಾಗ ನಾವೇನಾಗಬೇಕು, ಯಾವುದಕ್ಕೂ ಸೇರಿದವರಲ್ಲ ನಾವು. ಆ ಪಾರ್ಟಿಗೂ ಇಲ್ಲ, ಈ ಪಾರ್ಟಿಗೂ ಇಲ್ಲ, ನಮ್ಮನ್ನು ಕೇರ್ ಮಾಡೋರು ಇರಲ್ಲ. ರಾಷ್ಟ್ರೀಯತೆಯಿಂದ ದೂರ ನಾವು ಭಾರತೀಯರಾಗಿದ್ದರೆ ಏನಾಗುತ್ತೆ, ನಾವು ಭಾರತೀಯರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿರ್ತಾರೆ. ಅಂದರೆ ನನಗೆ ಮಾನಸಿಕವಾಗಿ ಒಂದು ಧೈರ್ಯ, ನಾನು ಭಾರತೀಯ, ಇಷ್ಟು ಕೋಟಿ ಜನಸಂಖ್ಯೆ ಇದೆ, ಇಷ್ಟು ಕೋಟಿ ಜನಸಂಖ್ಯೆಗಳಲ್ಲಿ ನಾನು ಒಬ್ಬನು ಅಂತಕ್ಕಂಥ ಒಂದು ಐಡೆಂಟಿಫಿಕೇಷನ್. JK ಅವರು ಭಾರತೀಯತೆಯನ್ನಾಗಲಿ ಯಾವುದೇ ರಾಷ್ಟ್ರೀಯತೆಯನ್ನಾಗಲಿ ಅವರು ಒಪ್ಪಲಿಲ್ಲ, ಮಾನವೀಯತೆಯನ್ನು ಒಪ್ಕೊಂಡ್ರು. ರಾಷ್ಟ್ರೀಯತೆಯನ್ನು ಒಪ್ಪಲಿಲ್ಲ, ಮಾನವೀಯತೆಯನ್ನು ಒಪ್ಕೊಂಡ್ರು. ಅವ್ರಿಗೆ ಆ ಧೈರ್ಯ ಇತ್ತು. ಯಾವ ಸಂಸ್ಥೆಯನ್ನು ಒಪ್ಕೊಳ್ಳಿಲ್ಲ, ಅವ್ರಿಗೆ ಆ ಧೈರ್ಯ ಇತ್ತು. ಯಾರು ನಿಮಗೆ ಶಿಷ್ಯರು ಬರುವುದಿಲ್ಲ, ಏನು ಮಾಡ್ತೀರಾ ಅಂದರೆ, ನಾನು ಹೇಳಿದಂಥದ್ದನ್ನು ಕೇಳಿ 5 ಜನ ಕೇಳಿ ಅದರ ಪ್ರಕಾರ ನಡ್ಕೊಳ್ತಕ್ಕಂಥವ್ರು 5 ಜನ ಇದ್ದರೂ ಸಾಕು ನನಗೆ ಅಂತಂದರು. ಆ ಧೈರ್ಯ ಬೇಕು ನಮಗೆ. ಸಭೆ ಮಾಡ್ತೀವಿ, ಇದರಲ್ಲಿ ಹಾಲಲ್ಲಿ 5-6 ಜನ ಇದ್ದು ಹಾಲು ತುಂಬದೇ ಇದ್ದರೆ ನಮಗೊಂಥರ ಜಿಗುಪ್ಸೆ ಭಾಷಣ ಮಾಡೋದಕ್ಕೆ. ಯಾಕೆಂದರೆ ನಾವು ಡಿಪೆಂಡ್ ಆಗಿದ್ದೀವಿ. ಆದರೆ ಇಷ್ಟು ಜನ ಬಂದರೆ ನಮಗೆ ಖುಷಿ ಮಾತಾಡೋದಕ್ಕೆ. ಯಾರೂ ಇಲ್ಲ, ಇವರೊಬ್ಬರೇ ಕೂತ್ಕೊಂಡಿದ್ರೆ ನನ್ನ ಭಾಷಣಕ್ಕೆ ನಿರಾಸಕ್ತಿ. ಅಂದರೆ ನನ್ನ ಆಸಕ್ತಿ ಮತ್ತು ನಿರಾಸಕ್ತಿ ಯಾರ ಮೇಲೆ ಡಿಪೆಂಡ್ ಆಗಿದೆ, ಆ ಗುಂಪಿನ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಗುಂಪು ಜೊತೆಗಿದ್ದರೆ ನಾನು ಧೈರ್ಯವಾಗಿರ್ತೀನಿ ಅಂತ, ಖುಷಿಯಾಗಿರ್ತೀನಿ ಅಂತ. ಇವೆಲ್ಲವೂ ಕೂಡ ನಮ್ಮ ಅಂತರಂಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಂಶಗಳು. ನಾನು ಹೇಳ್ತಾ ಇದ್ದೀನಿ ಅಂದರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ತಾ ಇರಬೇಕು. ಇವೆಲ್ಲ ನಮ್ಮ ಒಳಗಡೆ ಗುಪ್ತವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಂಶಗಳು ಇವೆಲ್ಲ. ನಾವು ಇದನ್ನು JK ಅವರು ಇದನ್ನು ನಮ್ಮ ಮೂಲಕ, ಈ ಪುಸ್ತಕದ ಮೂಲಕ ಅದನ್ನು ತಿಳಿದಿಡ್ತಾ ಇದ್ದಾರೆ ಒಂದೊಂದೇ. ಅದನ್ನು ನಾವು ಸ್ಪಷ್ಟವಾಗಿ ನೋಡ್ತಕ್ಕಂಥ ಈ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದೆ. ಸ್ಪಷ್ಟವಾಗಿ ನೋಡಬೇಕು. ಅದೇ ಸಂದರ್ಭದಲ್ಲಿ ಒಟ್ಟಿನಲ್ಲಿ ಒಬ್ಬಂಟಿಯಾಗಿರೋದಕ್ಕೆ ಭಯ, ಆದರೆ ಇದ್ಯಾವುದು ಆಮೇಲೆ ನಮ್ಮಲ್ಲಿ ಅನೇಕ ಭಯಗಳಿವೆ. ದೇವರಲ್ಲಾಗಲಿ, ಯಾವುದಾದರೂ ಸಮಾಜದಲ್ಲಾಗಲಿ, ಕಮ್ಯುನಿಸಮ್ನಲ್ಲಾಗಲಿ, ಸಾಮ್ರಾಜ್ಯಶಾಹಿಯಲ್ಲಾಗಲಿ, ಅಥವಾ ನಾವು ನಿರ್ಬಂಧಿತರಾಗಿರುವ ಯಾವುದಾದ್ರೂ ಕಟ್ಟುಪಾಡಿನಲ್ಲಾಗಲಿ, ಯಾವುದಾದ್ರೂ ಒಂದು ಕಟ್ಟುಪಾಡಿರಬೇಕು ನಮಗೆ. ಕಟ್ಟುಪಾಡಿನಲ್ಲಾಗಲಿ ಇಟ್ಟುಕೊಂಡು ಅದರ ಪ್ರಕಾರ ನಡೆಯದೇ ಹೋದರೆ ನಾವು ದಾರಿ ತಪ್ಪಿದಂತೆ ಭಾಸವಾಗುತ್ತದೆ. ನಾವು ದಾರಿ ತಪ್ಪಿ ನಡೀತಾ ಇದ್ದೇವೆ, ನಾವು ಸರಿಯಾದ ದಾರಿ ತಪ್ಪಿದವರು ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿಬಿಡುತ್ತೆ ನಮ್ಮ ಮಾನಸಿಕ ಪರಿಸ್ಥಿತಿ.
ನಾವು ನಿಜವಾಗಲೂ ಕೂಡ ಶೂನ್ಯ, ಬರೀದು ಎಂಬುದು ಭಯವನ್ನು ಉಂಟು ಮಾಡುತ್ತದೆ. ಇದ್ಯಾವುದೂ ಅಲ್ಲ. ನಾವು ಶೂನ್ಯ ಅಂತಕ್ಕಂಥ ವಿಷಯ, ನಾವೇನು ಕೆಲಸಕ್ಕೆ ಬರಲ್ಲವಲ್ಲ ಅಂತಕ್ಕಂಥ ವಿಷಯ ಇದೆಯಲ್ಲ, ಅದನ್ನು ನಮ್ಮ ಭಯಗೊಳಿಸುತ್ತೆ ಅಲ್ವಾ? ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಭಯವನ್ನು ಮುಚ್ಚಿ ಇಟ್ಕೊಳ್ಳೋಕೆ ಏನು ಮಾಡ್ತೀವಿ? ಈಗ ಏನೇನು ಹೇಳಿದೀವಿ ಅವೆಲ್ಲವನ್ನು ಮಾಡ್ತೀವಿ. ಮತ್ತೆ ಇನ್ನೊಂದು ಸಲ ರಿಪೀಟ್ ಮಾಡ್ಬೇಕು ಅದನ್ನು? ಏನು ಬೇಡ. ಈ ಭಯವನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಈಗ ನಾವೇನೇನು ಹೇಳ್ಕೊಡ್ಬೋದು ಅವನ್ನೆಲ್ಲವನ್ನು ಕೂಡ ರಾಷ್ಟ್ರೀಯತೆಯನ್ನು ಬೆಳೆಸ್ಕೊಳ್ತೀವಿ, ಯಾವುದಾದ್ರೂ ಒಂದು ಪಾರ್ಟಿಗೆ ಸೇರ್ಕೊಳ್ತೀವಿ, ಯಾವುದಾದ್ರೂ ಒಂದು ಗುಂಪಿನಲ್ಲಿ ಸೇರ್ಕೊಳ್ತೀವಿ, ಯಾವುದಾದ್ರೂ ಒಂದು ಪಂಗಡಕ್ಕೆ ಸೇರ್ಕೊಳ್ತೀವಿ, ಯಾವುದಾದ್ರೂ ಒಂದು ಜಾತಿಗೆ ಐಡೆಂಟಿಫೈ ಮಾಡ್ಕೊಳ್ತೀವಿ, ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಸೇರ್ಕೊಳ್ತೀವಿ. ಈ ರೀತಿ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆಗೆ ಇಷ್ಟು ಜನ ಇದ್ದಾರೆ ಅಂತಕ್ಕಂಥ ಒಂದು ಧೈರ್ಯ ತುಂಬಿಕೊಳ್ಳೋದಕ್ಕೆ, ಆ ಭಯವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ನಾವು ಅಲ್ಲೇ ಸೇರ್ಕೊಳ್ತೀವಿ. ಅದರ ಭಯದಿಂದ ಹೋಗಲಾಡಿಸ್ಕೊಂಡಿದ್ದೀವ? ವಾಸ್ತವ ಪರಿಸ್ಥಿತಿ ಏನಾಗಿದೆ? ಅವರೇ ನಮ್ಮನ್ನು ಉಚ್ಚಾಟನೆ ಮಾಡ್ಬೋದು ಯಾವುದಾದ್ರೂ ಸಂದರ್ಭದಲ್ಲಿ, ಅಥವಾ ನಾವೇ ಅವರನ್ನು ಬಿಟ್ಟು ಬಿಡ್ಬೋದು. ಯಾವುದೇ ಸಂದರ್ಭದಲ್ಲಿ ನಮಗೆ ಮರಣ ಸಂಭವಿಸಬಹುದು. ಅವಾಗೆಲ್ಲ ಯಾರು ಬರ್ತಾರೆ ಜೊತೆಗೆ? ಯಾರು ಪ್ರಯಾಣ ಮಾಡಬೇಕು? ಒಬ್ಬಂಟಿಯಾಗಿ. ಯಾವತ್ತಿದ್ರೂ ನಾವು ಯಾರು? ಒಬ್ಬಂಟಿನೇ. ಈ ಸತ್ಯ ಮನವರಿಕೆ ಆದಾಗ ಅದಕ್ಕೋಸ್ಕರ ಪ್ರಯತ್ನಗಳೆಲ್ಲ ನಾವು ಬಿಟ್ಟು ಬಿಡುವುದಕ್ಕೆ ಆವಾಗಲೇ ಉದುರೋಗ್ಬಿಡುತ್ತೆ. ನೀವು ಅದರಲ್ಲಿ ಇರಬಹುದು, ಆದರೆ ಅದರಲ್ಲಿ 3 ವಿಷಯ ಬರುತ್ತೆ: ಎಂಟ್ಯಾಂಗಲ್ಮೆಂಟ್, ಇನ್ವಾಲ್ವ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಅಂತ. ಅಂದರೆ ಎಂಟ್ಯಾಂಗಲ್ಮೆಂಟ್ ಅಂದರೆ ಏನು, ಯಾವುದ್ರಲ್ಲಿ ಹೋದರೆ ಅದಕ್ಕೆ ಕಂಟ್ಕೊಳ್ಳೋದು, ಯಾವುದು ಕೆಲಸ ಮಾಡಿದ್ರೂ ಕೂಡ ಅದರ ಕಂಟ್ಕೊಳ್ಳೋದು. ಇವೆಲ್ಲ ಹೇಳಿದ್ರಲ್ಲ ಇವಾಗ, ಈ ಇಷ್ಟೆಲ್ಲ ವ್ಯವಸ್ಥೆಗಳು, ಆ ವ್ಯವಸ್ಥೆಗಳು ಯಾವುದಕ್ಕೆ ಹೋದರೂ ಅದಕ್ಕೆ ಕಂಟ್ಕೊಳ್ಳೋದು, ಅದು ಎಂಟ್ಯಾಂಗಲ್ಮೆಂಟು. ಇನ್ವಾಲ್ವ್ಮೆಂಟ್ ಅಂದರೆ ಪ್ರತಿಯೊಂದರಲ್ಲಿ ಇನ್ವಾಲ್ವ್ ಆಗ್ತೀವಿ, ಸೊಸೈಟಿನಲ್ಲಿ ಇನ್ವಾಲ್ವ್ ಆಗ್ತೀವಿ, ಪ್ರತಿಯೊಂದರಲ್ಲಿ ಇನ್ವಾಲ್ವ್ ಆಗ್ತೀವಿ, ಆದರೆ ಯಾವುದಕ್ಕೆ ಅಂಟ್ಕೊಳ್ಳೋದಿಲ್ಲ. ಆವಾಗ ನಮಗೆ ಡಿಟ್ಯಾಚ್ಮೆಂಟ್ ಅನ್ನತಕ್ಕಂಥ ಒಂದು ಸದ್ಗುಣ ಅಂತ ಅವಶ್ಯಕತೆಯೇ ಇಲ್ಲ. ಯಾವಾಗ ಎಂಟ್ಯಾಂಗಲ್ಮೆಂಟ್ ಇಲ್ಲೋ ಆವಾಗ ಡಿಟ್ಯಾಚ್ಮೆಂಟ್ ಅನ್ನೋದು ಬೇಕಾಗಿಲ್ಲ. ಆ ರೀತಿಯಾದಂತಹ ಜೀವನವನ್ನು ನಾವು ಇದನ್ನು ಅಳವಡಿಸ್ಕೋಬೇಕು. ಆಮೇಲೆ ಇನ್ನೊಂದು ಆಸೆ. ನಂಬಿಕೆಗಳಿಂದ ಇಷ್ಟೆಲ್ಲ ಸಮಸ್ಯೆಗಳಿಂದ ಎದುರಿಸುತ್ತಿದ್ದರೂ ನಾವು ಏದಕ್ಕೆ ಅವುಗಳನ್ನು ಇಟ್ಟುಕೊಂಡಿದ್ದೇವೆ, ಅವುಗಳ ಹಿಂದೆ ಇರುವ ಕಾರಣ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ನಮ್ಮ ಮನಸ್ಸಿನಲ್ಲಿ ಸುಪ್ತವಾಗಿ ಮತ್ತು ವ್ಯಕ್ತವಾಗಿ ಕೆಲಸ ಮಾಡುತ್ತಿರುವ ಆ ಗುಪ್ತ ಸಂಗತಿಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳುವ. ಬುದ್ಧಿವಂತನಾದ ಮಾನವನು ಈ ನಂಬಿಕೆಗಳ ಹಿಂದೆ ಗುಪ್ತವಾಗಿ ನಮ್ಮ ಆಸೆಗಳು ಕೆಲಸ ಮಾಡುತ್ತಿವೆ. ಆವಾಗಲೇ ಭಯ ಅಂದಿವೆ. ಈಗ ಇನ್ನೊಂದು ವಿಷಯ ಯಾವುದು? ಆಸೆ. ನಾವೆಲ್ಲ ನಂಬಿಕೊಳ್ಳೋದಕ್ಕೆ ಆಸೆ ಅನ್ನೋದು ಒಂದು ಕಾರಣ. ನಾವು ಆಂತರಿಕವಾಗಿ ಭದ್ರವಾಗಿ ಸುರಕ್ಷಿತವಾಗಿರಬೇಕೆಂಬ ಆಸೆ. ನಾವು ಸುರಕ್ಷಿತವಾಗಿರಬೇಕೆಂಬ ಆಸೆ. ಸುರಕ್ಷಿತವಾಗಿರಬೇಕಾದ್ರೆ ಏನು ಮಾಡಬೇಕು? ಸುರಕ್ಷೆಯನ್ನು ಕೊಡ್ತಕ್ಕಂಥ ಒಬ್ಬ ದೇವರು ನಂಬಬೇಕು. ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಒಂದು ಶಕ್ತಿಯನ್ನು ಆರಾಧನೆ ಮಾಡಬೇಕು. ಇದು ನಮ್ಮ ನಂಬಿಕೆಗಳಿಗೆ ಇನ್ನೊಂದು ಕಾರಣ. ಇದನ್ನು ನೀವು ಧಾರ್ಮಿಕವಲ್ಲದ ವಿಷಯ ಬೋಧಿಸುತ್ತಿದ್ದಾರೆಂದು ದಯವಿಟ್ಟು ಹೇಳಬೇಡಿ. ಅವ್ರು ಹೇಳ್ತಾ ಇರೋದು ಜೆ ಕೆ ಅವರು. ನಾನು ಹೇಳುತ್ತಿರುವ ಈ ವಿಷಯ ಅದಲ್ಲ. ಯಾವಾಗ ನಂಬಿಕೆಯ ರೂಪದಲ್ಲಿರುವ ಆಸೆಯ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ, ಆಸೆ ಅನ್ನೋದು ಯಾವ ರೂಪ ಪಡ್ಕೊಂಡಿದೆ? ಇವಾಗ ನಂಬಿಕೆಯ ರೂಪ ಪಡ್ಕೊಂಡಿದೆ. ನಮ್ಮಲ್ಲಿರ್ತಕ್ಕಂಥ ಆಸೆಗಳೇ ನಂಬಿಕೆಯಾಗಿ ವ್ಯಕ್ತವಾಗ್ತಾ ಇದೆ. ಯಾವಾಗ ನಂಬಿಕೆಯು ಆಂತರಿಕ ಸಮೃದ್ಧತೆಗಾಗಿ ನಮಗಿರುವ ಹಂಬಲದ ಅಭಿವ್ಯಕ್ತಿ ಎಂಬುದನ್ನು ಗ್ರಹಿಸುತ್ತೇವೆಯೋ, ಆಗ ನನ್ನ ಸಮಸ್ಯೆ ಇದನ್ನು ನಂಬಬೇಕಾ ಅದನ್ನು ನಂಬಬೇಕಾ ಅನ್ನೋದಲ್ಲ. ನಾನು ಸುರಕ್ಷಿತವಾಗಿರಬೇಕೆಂಬ ಆಸೆಯೇ ನನ್ನ ಸಮಸ್ಯೆ ನಂಬಿಕೆ ಅಲ್ಲ. ಅವಾಗ ಏನಾಗುತ್ತೆ? ನಾನು ಸುರಕ್ಷಿತವಾಗಿರಬೇಕೆಂಬ ಆಸೆ ನನ್ನ ಒಳಗಡೆ ಇದೆಯಲ್ಲ, ಆಂತರ್ಯದಲ್ಲಿ ಇದೆಯಲ್ಲ, ಗುಪ್ತವಾಗಿದೆಯಲ್ಲ ಕೆಲಸ, ಅದರಿಂದ ಬಿಡುಗಡೆ ಹೊಂದಬೇಕು ನಾನು. ಅಂದರೆ ಜಗತ್ತಿನಲ್ಲಿ ಎಲ್ಲಾದರೂ ಕೂಡ ಆಂತರಿಕವಾಗಿ ಮಾನಸಿಕವಾಗಿ ಸುರಕ್ಷಿತವಾದಂಥ ಜಾಗ ಯಾವುದಾದ್ರೂ ಇದೆಯಾ? ಎಲ್ಲಾದರೂ ಇದೆಯಾ? ಕಂಡುಕೊಂಡಿದ್ದೇವೆ ನಾವು. ಆದರೂ ಕೂಡ ಸುರಕ್ಷಿತವಾಗಿರಬೇಕು. ನಾನು ದೇವ್ರ ಪಕ್ಕದಲ್ಲೇ ಬಲಗಡೆನೇ ಕೂತ್ಕೋಬೇಕು, ಇವರೆಲ್ಲರಿಗಿಂತ ನಾನು ಮುಂದೆ ಇರಬೇಕು, ಇವೆಲ್ಲ ಆಸೆಗಳಿದೆಯಲ್ವಾ? ನಾನು ಇವ್ರಿಗಿಂತ ಮುಂದೆ ನಾನು ತೇರ್ಗಡೆ ಆಗಬೇಕು, ಜೀವನ್ಮುಕ್ತ ಆಗಬೇಕು. ಇವೆಲ್ಲ ಯಾವುವು?
ನಾನು ಸುರಕ್ಷಿತವಾಗಿರಬೇಕೆಂಬ ಆಸೆ. ಭಯ ಒಂದಾಯಿತು, ಆಸೆ ಒಂದಾಯಿತು. ಇನ್ನೊಂದು 2 ವಿಷಯಗಳಿದೆ. ಪಾಂಡಿತ್ಯ, ಜ್ಞಾನ ಅಂತ, ನಾಲೆಡ್ಜ್. ನಾನು ಆವಾಗಲೇ ಹೇಳಿದೆ, ನಿಮ್ಮ ತಂದೆಯವರು ಎಲ್ಲಿದ್ದಾರೆ ಅಂದರೆ ಈ ರೀತಿ ನಾನು ಆನ್ಸರ್ ಕೊಡ್ಬೋದು ಅಂತ. ನನಗೆ ಗೊತ್ತಿಲ್ಲ ಅಂದೆ. ಯಾರಾದರೂ ಒಬ್ಬರು ಛೇಡಿಸೋದಕ್ಕೆ ನನ್ನನ್ನು ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ಅದು ಗೊತ್ತಿಲ್ವ ನಿನಗೆ? ಎಲ್ಲ ಭಾಷಣ ಮಾಡ್ತೀಯ, ಕಾಮಲೋಕದ ಬಗ್ಗೆ 1 ಗಂಟೆ, ಮನೋಲೋಕದ 1 ಗಂಟೆ, ಅಲ್ಲಿ ಯಾರ್ಯಾರು ಆತ್ಮಗಳಿರ್ತಾರೆ ಅಂತ ಹೇಳ್ತೀಯ, ಮತ್ತು ಕರ್ಮ ಸಿದ್ಧಾಂತ ಎಲ್ಲ ತಿಳ್ಕೊಂಡಿದ್ದೀಯ, ಮತ್ತು ಇಷ್ಟು ವರ್ಷದಿಂದ ಇತಿಹಾಸಕ್ಕೆ ಹೋಗ್ತಾ ಇದೆಯಾ, ಇದು ಗೊತ್ತಿಲ್ವಾ ಅಂತ ಯಾರಾದರೂ ಕೇಳಿದರೆ ನನಗೆ ಅವಾಗ ಏನಾಗುತ್ತೆ? ಇಷ್ಟು ಮಾತ್ರ ಗೊತ್ತಿಲ್ವಾ ಅಂದರೆ ಏನಾಗ್ಬೋದು? ನನ್ನ ಒಂಥರ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಇಲ್ವಾ? ಒಂಥರ ಕೀಳನ್ನು ಬರುತ್ತೆ ಇಲ್ವಾ? ವಾಸ್ತವವಾಗಿ ನನಗೆ ಗೊತ್ತಿಲ್ಲ, ಆದರೆ ಗೊತ್ತಿಲ್ಲ ಅನ್ನೋದನ್ನು ಒಪ್ಪಿಕೊಳ್ಳೋದಕ್ಕೆ ನನಗೆ ಕೀಳರಿಮೆ. ನನಗಿದೆಲ್ಲ ಗೊತ್ತಿದೆ. ಅಂದರೆ ಇನ್ನೂ ಹಿಂದಕ್ಕೆ ಹೋಗ್ಬೇಕಾದ್ರೆ ಗರುಡ ಪುರಾಣ ಇದೆ ಅಂತ ಗೊತ್ತಾ? ಗೊತ್ತಿದೆ, ನಮಗೆಲ್ಲ ಗೊತ್ತಿದೆ ಅಲ್ವಾ? ಗರುಡ ಪುರಾಣದ ಬಗ್ಗೆ ನಾನು 1 ಗಂಟೆ ಸ್ಪೀಚ್ ಕೊಟ್ಟರೆ ಅಥವಾ ಅದನ್ನೆಲ್ಲ ಅಧ್ಯಯನ ಮಾಡಿದರೆ ಅದು ನನ್ನಲ್ಲಿ ಶೇಖರಣೆ ಆದರೆ ಯಾವ ರೂಪ ಪಡ್ಕೊಳ್ಳುತ್ತದು? ಭಯನಾ? ಭಯನೂ ಅಲ್ಲ, ನಂಬಿಕೆನೂ ಅಲ್ಲ. ಅದೇ ಯಾವ ರೂಪ? ನಂಬಿಕೆ ಒಂದಿದೆ, ನಂಬಿಕೆ ಮತ್ತು ನಾಲೆಡ್ಜು ಎರಡೂ ಒಂದನ್ನೊಂದು ಬಿಟ್ಟಿರಲ್ಲ. ಅದು ನನ್ನಲ್ಲಿ ಜ್ಞಾನದ ರೂಪವಾಗಿ ಸೇರಿಕೊಳ್ಳುತ್ತೆ. ಆದರೆ ನೀವೇನು ಹೇಳ್ಬೋದು, ಇವನು ಗರುಡ ಪುರಾಣ ಎಲ್ಲ ಬರುತ್ತೆ, ಗರುಡ ಪುರಾಣ ಎಲ್ಲ ಓದ್ಕೊಂಡಿದ್ದಾನೆ, ಗರುಡ ಪುರಾಣ ಎಲ್ಲ ಇವ್ರ ತಲೆನಲ್ಲೇ ಇದೆ. ಅಂದರೆ ಗರುಡ ಪುರಾಣ ಅನ್ನತಕ್ಕಂಥ ಒಂದು ನಂಬಿಕೆ ನನ್ನಲ್ಲಿ ಯಾವ ರೂಪದಲ್ಲಿ ಬಂದು ಸೇರಿಕೊಂಡಿದೆ? ಜ್ಞಾನದ ರೂಪದಲ್ಲಿ ಬಂದು ಸೇರಿಕೊಂಡಿದೆ. ಅಂದರೆ ನನಗೆ ಆ ಪ್ರೌಡ್ನೆಸ್ ಅದು. ಅಂದರೆ ನಾನು ಇಷ್ಟೆಲ್ಲ ತಿಳ್ಕೊಂಡಿದ್ದೀನಿ ಅಂತಕ್ಕಂಥ ಪ್ರೌಡ್ನೆಸ್, ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೂ ಕೂಡ ನನಗೆ ಇಷ್ಟ ಇಲ್ಲ. ಅಂದರೆ ನಾನು ಪಂಡಿತನು, ಜ್ಞಾನವಂತನು ಅನ್ನಿಸ್ಕೊಳ್ಳೋದಕ್ಕೆ ನನಗಿಷ್ಟ. ಅದಕ್ಕೋಸ್ಕರ ಇಂಥ ಎಲ್ಲ ನಾಲೆಡ್ಜ್, ಎಲ್ಲ ಜ್ಞಾನವನ್ನು, ಎಲ್ಲ ವಿಷಯಗಳನ್ನು, ನಾನು ಗೊತ್ತಿದೆ ಅಂತಕ್ಕಂಥ ವಿಷಯಗಳನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಬೇಷ್ ಅನಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಂಬಿಕೆಗಳನ್ನು ಇಟ್ಕೊಳ್ಳೋದಕ್ಕೆ ಇದು ಒಂದು ಮುಖ್ಯವಾದ ಕಾರಣ. ಯಾವುದು? ಜ್ಞಾನ ಅನ್ನತಕ್ಕಂಥದ್ದು, ಜ್ಞಾನದ ರೂಪದಲ್ಲಿರ್ತಕ್ಕಂಥ ನಂಬಿಕೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಒಂದು ಮುಖ್ಯವಾದ ಕಾರಣ ನಾನು ನಂಬಿಕೆಗಳನ್ನು ಇಟ್ಕೊಳ್ಳೋದಕ್ಕೆ. ಯಾವ ನಂಬಿಕೆನೂ ಇಲ್ಲ ಅಂದ್ಕೊಳ್ರಿ, ನಿಮ್ಗೆ ಹೇಳೋದಕ್ಕೆ ವಿಷಯ ಏನಿರುತ್ತೆ ನನಗೆ? ಈಗ ಗರುಡ ಪುರಾಣದ ಮೇಲೆ ನಂಬಿಕೆ ಇಲ್ಲ, ಅಥವಾ ಇನ್ಯಾವುದಾದ್ರೂ ಚರಿತ್ರೆಗಳ ಬಗ್ಗೆ ನನಗೆ ಅರಿವಿಲ್ಲ, ಜ್ಞಾನ ಇಲ್ಲ. ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನನ್ನ ಹತ್ರ ಏನಿದೆ? ಸರಕಿಲ್ಲ. ಸರಕಿಲ್ಲ ಅಂದರೆ ನನ್ನ ಚಲಾವಣೆ ಆಗೋದು ಯಾವಾಗ? ನನ್ನ ನಾಣ್ಯ, ನಾನು ಅನ್ನತಕ್ಕಂಥ ನಾಣ್ಯ ಚಲಾವಣೆ ಆಗಬೇಕಲ್ಲ. ಚಲಾವಣೆ ಆಗಬೇಕಾದ್ರೆ ಏನು ಇಡಬೇಕು? ನಾನು ಬಂಡವಾಳ ಹಾಕ್ಕೋಬೇಕು, ನಾಲೆಡ್ಜು ಮತ್ತೊಂದು ಎಲ್ಲ ತುಂಬಿಸ್ಕೋಬೇಕು. ಅದೆಲ್ಲ ನಂಬಿಕೆ ರೂಪದಲ್ಲಾದರೂ ಇರಲಿ, ಅದೆಷ್ಟಾದರೂ ತೊಂದರೆ ಕೊಡ್ತಾ ಇರಲಿ, ಅದು ಮಾತ್ರ ನನ್ನಲ್ಲಿ ಭದ್ರವಾಗಿ ಇಟ್ಕೊಂಡಿರಬೇಕು. ಹಾಗಾಗಿ ಅದು ಒಂದು ನಂಬಿಕೆಗೆ ಮೂಲವಾದ ಕಾರಣ. ಈಗ ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ, ನಾವು ಈ ನಂಬಿಕೆಗಳಿಂದ ಬಿಡುಗಡೆ ಹೊಂದುವುದಕ್ಕೆ ಸಾಧ್ಯವೇ? ಇದೆಲ್ಲ ಆವಾಗಲಿಂದ ಚರ್ಚೆ ಮಾಡ್ತಾ ಇರೋದೆಲ್ಲವೂ ಅವೆಲ್ಲ ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತಾಯಿದ್ರೆ ಆಗ್ಲಿಂದಾಗಲೇ ಬಿಡುಗಡೆ ಆಗ್ತಾ ಬಂದಿರುತ್ತೆ. ಈಗಾಗಲೇ ಇನ್ನೊಂದು ಸಲ ಅದನ್ನು ರಿವಿಷನ್ ಮಾಡ್ಕೊಳ್ಳೋಣ ಕೊನೆಯಲ್ಲಿ. ಅಂದರೆ ಯಾವ ರೀತಿ ನಾವು ಆ ನಂಬಿಕೆಗಳ ಒಂದು ಆ ಟಚಸ್ ಇದೆಯಲ್ಲ, ಆ ಬೇಡಿಗಳಿಂದ ಬಿಡುಗಡೆ ಮಾಡಿಕೊಳ್ಳೋದು ಯಾವಾಗ? ನಮಗೆ ಇದು ಮನಸ್ಸಿಗೆ ಪಾಂಡಿತ್ಯ ಮತ್ತು ನಂಬಿಕೆಗಳಿಂದ ಬಿಡುಗಡೆ ಹೊಂದಲು ಸಾಧ್ಯವೇ? ನಮ್ಮ ಮನಸ್ಸು ರಚಿತವಾಗಿರುವುದೇ ನಂಬಿಕೆ ಮತ್ತು ಪಾಂಡಿತ್ಯಗಳಿಂದ. ನಮ್ಮ ಮನಸ್ಸು ಅಂದರೆ ಅದರಲ್ಲಿ ಪೂರ್ತಿ ತುಂಬಿಕೊಂಡಿರೋದೇನು? ನಮ್ಮ ನಂಬಿಕೆ ಮತ್ತು ಪಾಂಡಿತ್ಯ, ಅಂದರೆ ನಾಲೆಡ್ಜ್ ಅಂತ. ಸ್ಟ್ರಕ್ಚರ್ ಆಫ್ ದ ಮೈಂಡ್ ಈಸ್ ಇಟ್ ಸೆಲ್ಫ್ ಬಿಲೀಫ್ ಆ್ಯಂಡ್ ನಾಲೆಡ್ಜ್ ಅಂತ. ಕ್ಯಾನ್ ದ ಮೈಂಡ್ ಬಿ ಫ್ರೀ ಆಫ್ ಇಟ್ಸ್ ಓನ್ ಸ್ಟ್ರಕ್ಚರ್? ಅದೇ ಕಟ್ಕೊಂಡಿರ್ತಕ್ಕಂಥ ಆ ಗೋಡೆಗಳಿದೆಯಲ್ಲ, ಅದೇ ಕಟ್ಕೊಂಡಿರ್ತಕ್ಕಂಥ ಆ ವ್ಯವಸ್ಥೆ ಇದೆಯಲ್ಲ, ಅದರಿಂದ ಅದೇ ಬಿಡುಗಡೆ ಹೊಂದುವುದಕ್ಕೆ ಸಾಧ್ಯವಿದೆಯೇ? ಇವನ್ನೆಲ್ಲ ಯಾರು ತುಂಬಿಸ್ಕೊಂಡಿರೋದು? ನಮ್ಮ ಮನಸ್ಸು ಅಲ್ವಾ?
ಇದನ್ನೆಲ್ಲ ತುಂಬಿಸ್ಕೊಂಡಿರೋದು ನಮ್ಮ ಮನಸ್ಸು. ಅದರಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ. ಮನಸ್ಸು ತನ್ನ ರಚನೆಯಿಂದ ಬಿಡುಗಡೆ ಹೊಂದಲು ಸಾಧ್ಯವೇ? ಮನಸ್ಸು ತನ್ನ ಇರುವಿಕೆಯನ್ನು ಕೊನೆಗಾಣಿಸಲು ಸಾಧ್ಯವೇ? ಮನಸ್ಸು ಯಾವಾಗ ತನ್ನ ರಚನೆಯಿಂದ ಬಿಡುಗಡೆ ಹೊಂದುತ್ತೋ ಆವಾಗ ತನ್ನ ಅಸ್ತಿತ್ವವನ್ನೇ ಕಳ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಸಿದ್ಧವಾಗಿದ್ದೀವಾ? ನಾನು ಅನ್ನೋದನ್ನೇ ಕಳ್ಕೊಳ್ಬೇಕಾಗುತ್ತೆ. ನಾನು ಶೂನ್ಯ ಆಗಬೇಕಾಗುತ್ತೆ. ನನ್ನ ನಾಲೆಡ್ಜು, ನನ್ನ ಇದು ಎಲ್ಲವೂ ಶೂನ್ಯ ಆಗಬೇಕು. ಅದಕ್ಕೆ ನಾನು ರೆಡಿ ಇದ್ದೀನಾ? ಸಿದ್ಧನಾಗಿದ್ದೀನಾ? ಸಿದ್ಧನಾಗಿದ್ದರೆ ಈಗಲೇ ಉದುರೋಗುತ್ತವೆಲ್ಲ. ನಮಗೆ ತಿಳಿದಿರುವ ಮನಸ್ಸಿನ ಹಿನ್ನೆಲೆಯಲ್ಲಿ ನಂಬಿಕೆ ಇದೆ, ಆಸೆ ಇದೆ, ಸುಭದ್ರವಾಗಿರಬೇಕೆಂಬ ತಾಪತ್ರಯ ಇದೆ, ಪಾಂಡಿತ್ಯವಿದೆ, ಅಕ್ಯುಮಿಲೇಷನ್ ಆಫ್ ಸ್ಟ್ರೆಂತ್ ಮತ್ತು ಇವೆಲ್ಲ ನನ್ನ ಶಕ್ತಿಯ ರೂಪದ. ಆದರೆ ಆತನು ತುಂಬ ಬಲವಂತ ಅಂತ ಹೇಳ್ತೀವಿ, ಅಂದರೆ ಶಕ್ತಿವಂತ ಅಂತ ಹೇಳ್ತೀವಿ. ಯಾವ ವಿಚಾರಕ್ಕೆ? ಅಧಿಕಾರ ಹೊಂದಿದ್ದಾನೆ, ನಾಲೆಡ್ಜ್ ಇದೆ, ಅನೇಕವಾದಂಥ ಜ್ಞಾನ ಹೊಂದಿದ್ದಾನೆ. ಇವೆಲ್ಲ ಸೇರಿಕೊಂಡ್ರೆ ಆತನ ಬಲ. ಅದು ಇವೆಲ್ಲವೂ ಸೇರಿಕೊಂಡ್ರೆ ಆತನ ಬಲ, ಸ್ಟ್ರೆಂತ್ ಅಂತ. ಅದನ್ನು ಬಿಡುವುದಕ್ಕೆ ಸಿದ್ಧವಾಗಿದ್ದೀನಾ? ಮನಸ್ಸಿಗೆ ಇವೆಲ್ಲವನ್ನು ಅಕ್ಯುಮುಲೇಷನ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಮನಸ್ಸಿಗಿದೆ. ಇವೆಲ್ಲ ಏನು ಮಾಡ್ತಾರೆ? ಇವೆಲ್ಲ ಎಲ್ಲಿ ಅಕ್ಯುಮುಲೇಷನ್ ಆಗಿರೋದು? ಅಂದರೆ ಇವೆಲ್ಲ ಕೂಡ್ಕೊಂಡಿರೋದಲ್ಲೇ ನಂಬಿಕೆಗಳು ಕೂಡ್ಕೊಂಡಿದ್ರೂ, ಭಯಗಳಿದ್ರೂ ಕೂಡ, ನಾಲೆಡ್ಜ್ ಇದ್ರೂ ಕೂಡ, ಪಾಂಡಿತ್ಯ ಇದ್ದರೂ ಇವೆಲ್ಲ ಎಲ್ಲಿ ಸೇರಿಕೊಂಡಿದೆ? ಮನಸ್ಸಿನಲ್ಲಿ ಸೇರಿಕೊಂಡಿದೆ. ಮನಸ್ಸಿಗೆ ಇಷ್ಟೆಲ್ಲ ಶಕ್ತಿ ಮತ್ತು ಹೆಚ್ಚುಗಾರಿಕೆ ಇದ್ದರೂ ಒಬ್ಬ ವ್ಯಕ್ತಿ ತನ್ನಷ್ಟಕ್ಕೆ ತಾನು ಸ್ವತಂತ್ರವಾಗಿ ಆಲೋಚಿಸಲು ಅಸಮರ್ಥನಾದರೆ ಪ್ರಪಂಚದಲ್ಲಿ ಶಾಂತಿ ನೆಲೆಸಲು ಸಾಧ್ಯ. ಇಷ್ಟೆಲ್ಲ ಇಟ್ಕೊಂಡಿದ್ದೀವಿ. ಲಾಸ್ಟ್ ಪಾಯಿಂಟ್, ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಅವನ್ನೆಲ್ಲ ತೆಗೆದುಹಾಕೋದಕ್ಕೆ, ಅವನ್ನೆಲ್ಲ ನಾವು ಬಿಡಿಸ್ಕೊಳ್ಳೋದಕ್ಕೆ ಆವಾಗಲೇ ಮೇಡಮ್ನವರು ಪ್ರಯತ್ನ ಅಂತ ಹೇಳ್ತಾಯಿದ್ರು. ನೀವೆಷ್ಟು ಪ್ರಯತ್ನ ಮಾಡ್ತೀರೋ ನಿಮ್ಮ ಮನಸ್ಸಿನಿಂದ ಅವೆಲ್ಲ ತೆಗೆದುಹಾಕೋದಕ್ಕೆ ಅಷ್ಟಷ್ಟು ಕೂಡ ಅವು ಭದ್ರವಾಗಿ ಬೇರಿರುತ್ತೆ. ನಾನು ಲಕ್ಷ್ಮೀಶ್ ಅವ್ರನ್ನ ಮರ್ತೋಗ್ಬೇಕಾದ್ರೆ ಏನು ಮಾಡಬೇಕು? ಮರ್ತೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರೆ ಅದಕ್ಕೆ ಪ್ರಹ್ಲಾದನ ಸ್ಟೋರಿನಲ್ಲಿ ಅವರು ಪ್ರಯತ್ನ ಮಾಡ್ತಾರೆ. ಅಂದರೆ ನಾರಾಯಣ ಅನ್ನೋ ಶಬ್ದವನ್ನು ಪ್ರಹ್ಲಾದನಿಂದ ತೆಗಿಬೇಕು ಅಂತ ಸತತವಾಗಿ ಪ್ರಯತ್ನ ಮಾಡ್ತಾರೆ. ಕೊನೆಯಲ್ಲಿ ಪ್ರಹ್ಲಾದ ಹೇಳ್ತಾನೆ, ಏನಪ್ಪ ನೀನು ಮಾತ್ರ ನನ್ನನ್ನು ಮಾತ್ರ ನಾರಾಯಣ ಅಂತ ನೆನೆಸ್ಕೋಬೇಡ ಅಂತ ಹೇಳ್ತೀಯ, ನೀನು ಮಾತ್ರ 24 ಗಂಟೆನೂ ನೆನೆಸ್ಕೊಳ್ತಾ ಇರ್ತೀಯ ಅಂತ. ಅದು ಯಾಕೆ ಅಂದರೆ, ನಾನಾದರೂ ನಿದ್ದೆ ಮಾಡುವಾಗಾದರೂ ನಾನು ಮರ್ತೋಗ್ತೀನಿ ನಾರಾಯಣ ಅನ್ನೋದನ್ನು, ಕೆಲವು ಸಲ ಆದರೂ ನಾನು ನಾರಾಯಣನ ಮರ್ತೋಗ್ತೀನಿ, ನೀನು ಮಾತ್ರ ನಿದ್ದೆಯಲ್ಲೂ ನೆನೆಸ್ಕೊಳ್ತೀಯ ಅಂತ. ಅಂದರೆ ಶತ್ರುತ್ವ ಅನ್ನೋದು ಮಿತ್ರತ್ವಕ್ಕಿಂತ ಜಾಸ್ತಿ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಯಾವುದನ್ನಾದರೂ ತೆಗಿಬೇಕಾದ್ರೆ ಮನಸ್ಸಿನಿಂದ ಅದನ್ನು ನೆನೆಸ್ಕೊಳ್ಳೋದಲ್ಲ, ತೆಗಿಬೇಕು ಅಂತ ಪ್ರಯತ್ನ ಮಾಡೋದಲ್ಲ, ಅದನ್ನು ಉದಾಸೀನ ಅಂತ ನಾವು ಒಂದು ಮಾತು ಹೇಳ್ತೀವಿ. ಅದರ ಬಗ್ಗೆ ಉದಾಸೀನತೆಯನ್ನು ಬೆಳೆಸ್ಕೋಬೇಕು. ಅಥವಾ ಅರ್ಥ ಮಾಡಿಕೊಂಡ್ರೆ ಅದೇ ಉರಿದೋಗುತ್ತೆ. ಎರಡರಲ್ಲಿ ಒಂದು ಮಾಡ್ಬೋದು. ಪ್ರಪಂಚದಲ್ಲಿ ಶಾಂತಿ ನೆಲೆಸಲು ಸಾಧ್ಯವಿಲ್ಲ. ಅಂದರೆ ಇಷ್ಟೆಲ್ಲ ಹೆಚ್ಚುಗಾರಿಕೆ ಇದ್ದರೂ ನಮ್ಮ ಮನಸ್ಸಿನಲ್ಲಿ ಇನ್ನೂ ಸ್ವಲ್ಪ ಜಾಗ ಬಿಟ್ಕೊಂಡಿರಬೇಕು. ಅಂದರೆ ಫ್ರೀಡಮ್ ಅಂದರೆ ಅದು. ನಾವು ಶಾಂತಿಯ ಬಗ್ಗೆ ಮಾತನಾಡಬಹುದು, ಆದರೆ ಶಾಂತಿ ಹೊಂದಲು ಸಾಧ್ಯವಿಲ್ಲ. ನಿಜವಾಗಲೂ ಶಾಂತಿಯನ್ನು ಕೋರುವ ಮನುಷ್ಯನು ಇವುಗಳನ್ನು ಗಂಭೀರವಾಗಿ ಪರಿಗಣಿಸಿ ಅರ್ಥ ಮಾಡಿಕೊಂಡು ಅವುಗಳನ್ನು ಮೀರಬೇಕು, ಇವುಗಳಿಂದ ಬಿಡುಗಡೆ ಹೊಂದಬೇಕು. ರಿಯಲ್ ಫ್ರೀಡಮ್ ಈಸ್ ಲಿವಿಂಗ್ ವಿತೌಟ್ ವಾಲ್ಸ್ ಅಂತ. ನಿಜವಾದಂಥ ಬಿಡುಗಡೆ, ನಿಜವಾದಂಥ ಸ್ವತಂತ್ರ ನಮಗೆ ಸಿಗಬೇಕಾದ್ರೆ ನಮ್ಮ ಸುತ್ತಲೂ ಕಟ್ಕೊಂಡಿದ್ದೀವಲ್ಲ, ಆ ಗೋಡೆಗಳೇ ಕಾರಣ. ಗೋಡೆಗಳಿಂದ ಹೊಡಿಬೇಕು ಅಂತ. ಆ ಸ್ಟ್ರಕ್ಚರ್ ವಿತೌಟ್ ವಾಲ್ಸ್, ಆ ಗೋಡೆಗಳು ಇಲ್ಲದಿರೋ ನಾವು ಜೀವನ ಮಾಡಬೇಕು. ಭದ್ರತೆಯ ಗೋಡೆಗಳಿರಬಾರ್ದು, ಭಯದ ಗೋಡೆಗಳಿರಬಾರ್ದು, ನಾಲೆಡ್ಜ್ ಅಂತಕ್ಕಂಥ ಗೋಡೆಗಳಿರಬಾರ್ದು, ಪಾಂಡಿತ್ಯ ಅಂತಕ್ಕಂಥ ಗೋಡೆಗಳಿರಬಾರ್ದು, ಸುರಕ್ಷಿತವಾಗಿದ್ದೀನಿ ಅಂತ ಇರಬೇಕು ಅಂತ ಗೋಡೆಗಳಿರಬಾರ್ದು. ಆವಾಗ ದೆರ್ ಈಸ್ ಎ ಸ್ಪೇಸ್ ಟು ಸಿ ಕ್ಲಿಯರ್ಲಿ. ಆವಾಗ ಒಂದು ವಸ್ತು, ವಿಷಯ ಅಥವಾ ವ್ಯಕ್ತಿ, ಒಂದು ಸಮಾಜವನ್ನು ನೋಡುವುದಕ್ಕೆ ನಮಗೆ ಫ್ರೀಡಮ್ ಸಿಗುತ್ತೆ ಅಂತ. ಈಗೆಲ್ಲ ನಾವು ಫ್ರೀಡಮ್ನಲ್ಲಿ ನೋಡ್ತಾ ಇಲ್ಲ, ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಬರ್ತಕ್ಕಂಥ ವಿಷಯಗಳು ಕೂಡ ಅದೇ ಥರ ಬರುತ್ತೆ. ದೆರ್ ಈಸ್ ಎ ಸ್ಪೇಸ್ ಟು ಸಿ ಕ್ಲಿಯರ್ಲಿ, ಸ್ಪೇಸ್ ಟು ರೆಸ್ಪಾಂಡ್, ನಾಟ್ ರಿಯಾಕ್ಟ್.
ಇಟ್ ಈಸ್ ಲಿವಿಂಗ್ ವಿತ್ ಓಪನ್ ಮೈಂಡ್, ಎ ಮೈಂಡ್ ದಟ್ ಈಸ್ ಸಿಂಪ್ಲಿ ಅವೇಕ್, ಪ್ರೆಸೆಂಟ್ ಆ್ಯಂಡ್ ಡೀಪ್ಲಿ ಕನೆಕ್ಟೆಡ್ ಟು ಎವ್ರಿಥಿಂಗ್. ಎಲ್ಲರೊಂದಿಗೂ ನಮ್ಮ ಮನಸ್ಸು ಎಲ್ಲರಲ್ಲೂ ಇನ್ವಾಲ್ವ್ ಆಗಬೇಕು, ಎಲ್ಲರೊಂದಿಗೂ ಇರಬೇಕು, ಪ್ರಪಂಚದ ಪೂರ್ತಿ ನಮ್ಮ ವ್ಯಾಪ್ತಿಗೆ ಬರಬೇಕು. ಏನೂ ತಪ್ಪಿಲ್ಲ, ಏನೂ ತಪ್ಪಿಲ್ಲ. ಆದರೆ ಅದರಲ್ಲಿ ಅಷ್ಟಕ್ಕೆ ನಾವು ಸೀಮಿತ ಮಾಡ್ಕೋಬಾರ್ದು. ನಮ್ಮ ಮನಸ್ಸನ್ನು ಯಾವಾಗಲೂ ಕೂಡ ಓಪನ್ ಮೈಂಡಾಗಿ ಇಟ್ಕೊಂಡಿರಬೇಕು. ಅಂದರೆ ಮುಕ್ತ ಮನಸ್ಸು ಅಂತ ಹೇಳಿದ್ದೀವಿ, ಅದನ್ನು ಇಟ್ಕೊಳ್ಬೇಕು. ಆವಾಗ ಇದು ಲಾಸ್ಟಲ್ಲಿ ಒಂದು ಸೂಚನೆ, ನಾವು ಏನಾದರೂ ಯಾವುದಾದ್ರೂ ಇನ್ವಾಲ್ವ್ಮೆಂಟ್ ಆಗಲಿ, ಯಾವುದಾದ್ರೂ ನಂಬಿಕೆಗಳಿರಲಿ, ಅವೆಲ್ಲವೂ ಕೂಡ ಸತ್ಯದ ಗೋಚರ ಆದಾಗ ಅದು ಅದರ ಪಾಡಿಗೆ ಅದು ಬಿದ್ದೋಗ್ಬೇಕು, ಅದು ಗಟ್ಟಿಯಾಗಿ ನಿಂತ್ಕೋಬೇಕು, ನಿಂತ್ಕೋಬಾರ್ದು. ಇದು ಜೆ.ಕೆ. ಅವರು ಹೇಳಿರ್ತಕ್ಕಂಥ ನಂಬಿಕೆಗಳ ಬಗ್ಗೆ ಇರತಕ್ಕಂಥ ವಿಷಯಗಳ ಒಂದು ಸಾರ ಸಂಗ್ರಹ. ಇನ್ನೂ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಆ ಸಮಯಾವಕಾಶ ಇಲ್ಲದೇ ಇರೋದರಿಂದ ಇಷ್ಟು ಮಾತ್ರಕ್ಕೆ ಸೀಮಿತಗೊಳಿಸ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೀವಿ.